ಪ್ರಾರ್ಥಿಸ್ರಿ. ಮೌನವಾಗಿರದೆ ಪ್ರಾರ್ಥಿಸ್ರಿ. ಥ್ಯಾಂಕ್ ಯು ಜೀಸಸ್. ದೇವ್ರ ವಾಕ್ಯ ಹೇಳ್ತಾ ಪ್ರೇರಣೆ, ಎಲ್ಲಿಬ್ಬರು ಮೂಗನ ನಾಮದಲ್ಲಿ ಧ್ಯಾನಿಸಿರುತ್ತಾರೋ ಅವರ ಮಧ್ಯದಲ್ಲಿ ನಾನು ಇದ್ದಿದ್ದ ಎಂಬುದಾಗಿ ಹೇಳ್ತಾನೆ ಪ್ರೇರಣೆ. ಯಾಕಂದರೆ ಆತನನ್ನು ಧ್ಯಾನ ಮಾಡ್ತಕ್ಕಂಥವ್ರು ನೀವಿರುವಾಗ ನಿಮ್ಮ ಮಧ್ಯದಲ್ಲಿದ್ದು ದೇವರು ಬಲಪಡಿಸ್ತಾನೆ ಪ್ರೇರಿ. ನೀವು ಬಲಹೀನರಾಗಿದ್ದಿರ್ಬೋದು, ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸ್ರಿ, ದೇವರು ನಿಮ್ಮನ್ನು ಬಲಪಡಿಸ್ತಾನೆ. ನಿನ್ನ ಕೈಲಿರುವ ವ್ಯಾಧಿಗಳಿಂದ ಬಂಧಿಸಲ್ಪಟ್ಟಿದ್ದು ಬಂದಿರ್ಬೋದು, ಈಗ ದೇವರು ನಿನ್ನ ಅದರಿಂದ ಬಿಡುಗಡೆ ಮಾಡ್ತಾನೆ. ಸೈತಾನ ಅಧಿಕಾರ, ದುಷ್ಟ ಶಕ್ತಿ, ಪೀಡಿ ಶೋಧಿಸ್ತಕ್ಕಂಥ ಆತ್ಮಗಳಿಂದ ಬಂಧಿಸಲ್ಪಟ್ಟಿದ್ದು ನೀನು ಬಂದಿರ್ಬೋದು, ಇವತ್ತು ಕರ್ತನು ನಿನ್ನನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡ್ತಾನೆ. ಪ್ರಾರ್ಥಿಸ್ರಿ, ಮೌನವಾಗಿರ್ಬೇಡ್ರಿ, ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಮಾಡುವಾಗ ದೇವರು ಅದ್ಭುತ ಮಾಡ್ತಾನೆ. ನನ್ನ ಸೋದರಿ ಸೋದರ, ಪ್ರಾರ್ಥನೆ ಮಾಡು. ಕರ್ತನನ್ನು ನಿನ್ನ ಆತ್ಮ, ಪ್ರಾಣ, ಶರೀರವೆಲ್ಲ ಒಪ್ಪಿಸಿ ಸಮಯದಲ್ಲಿ ಕರ್ತನಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುವಾಗ ಕರ್ತನಿನ ಕಾರ್ಯಗಳೆಲ್ಲ ಸಫಲತೆ ಕೊಡ್ತಾನೆ ಪ್ರಿಯರೇ. ನಿನ್ನ ಮನೆಯಲ್ಲಿ ಶಾಂತಿ ಸಮಾಧಾನ ಇಲ್ಲವೇನೋ, ನಿನ್ನ ಕೈ ಕೆಲಸ ಇಲ್ಲೇನೋ, ನಿನಗೆ ವ್ಯಾಪಾರ ಬಿಸ್ನೆಸ್ ಇಲ್ಲೇನೋ, ಅಥವಾ ನಿನ್ನ ಜೀವಿತದಲ್ಲಿ ಅನೇಕ ಸಮಸ್ಯೆಗಳನ್ನು ಸವಾಲಾಕಿ ಎದುರ್ಕೊಳ್ತಕ್ಕಂಥವ್ರಾಗಿದ್ದೀರೇನೋ, ಆದರೆ ಇವತ್ತು ಅಂಥ ಒಂದು ಸ್ಥಿತಿಯಿಂದ ದೇವನನ್ನು ಬಿಡುಗಡೆ ಮಾಡೋದಕ್ಕಾಗಿ ಸಿದ್ಧನಾಗಿದ್ದಾನೆ ಪ್ರಿಯರೇ. ಗ್ಲೋರಿ 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 ಗ್ಲೋರಿ. ಸತ್ತಂತ ಲಾಜರನಿಗೆ ಹೇಗೆ ಎಬ್ಬಿಸಿದನೋ, ಇವತ್ತು ನಿನ್ನ ಜೀವಿತದಲ್ಲಿ ಕೂಡ ನಿನ್ನ ಬಿದ್ದಂಥ ಸ್ಥಿತಿಯಲ್ಲಿ ನನ್ನ ಮೇಲಕ್ಕೆ ಎತ್ತುವಾಗ ದೇವರು ಸಿದ್ಧನಾಗಿದ್ದಾನೆ ಪ್ರಿಯರೇ. ನಿನ್ನ ವಿಷಯವಾಗಿ ಪ್ರಾರ್ಥನೆ ಮಾಡು. ನೀನು ಮೌನವಾಗಿರೋದು ದೇವರಿಗೆ ಸರಿಯಾದದಲ್ಲ, ದೇವರ ದೃಷ್ಟಿಯಲ್ಲಿ ಸರಿಯಾದದಲ್ಲ ಮೌನವಾಗಿರ್ತಕ್ಕಂಥದ್ದು. ನೀನು ಪ್ರಾರ್ಥನೆ ಮಾಡು. ಅಗಲವಾಗಿ ಬಾಯ್ತರಿ, ನಾನು ನಿನ್ನನ್ನು ಅದನ್ನು ತುಂಬಿಸುವೆನು ಎಂಬುದಾಗಿ ಹೇಳ್ತಾನೆ ಪ್ರೇರೆ ಕರ್ತನು. ಅಗಲವಾಗಿ ಬಾಯಿ ತೆರೆದು ಕೂಗು, ಅಯ್ಯ ನನ್ನ ಜೀವಿತ ಇದು, ಅಯ್ಯ ನನ್ನ ಪರಿಸ್ಥಿತಿ ಇದು, ನನ್ನ ಬಲಪಡಿಸು ಎಂಬುದಾಗಿ ನೀನು ಪ್ರಾರ್ಥನೆ ಮಾಡು. ಥ್ಯಾಂಕ್ ಯು ಜೀಸಸ್. ನಿನ್ನವರ ವಿಷಯವಾಗಿ ಪ್ರಾರ್ಥನೆ ಮಾಡು. ನಿನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮರು, ನಿನ್ನವರು ಯಾವುದೇ ಒಂದು ಸಮಸ್ಯೆ ಎದುರ್ಕೊಳ್ತಕ್ಕಂಥರಾಗಿದ್ದಾರೇನೋ ಅವರಿಗಾಗಿ ಪ್ರಾರ್ಥನೆ ಮಾಡು. ಅವ್ರಿಗೆ ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡು. ಅವ್ರಿಗೆ ಸ್ವಸ್ಥತೆಗಾಗಿ ಪ್ರಾರ್ಥನೆ ಮಾಡು. ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡು. ಅವ್ರು ಯಾವುದೋ ಒಂದು ಭಯಂಕರವಾಗಿರ್ತಕ್ಕಂಥ ಸಮಸ್ಯೆ ಎದುರ್ಕೊಳ್ತಕ್ಕಂಥರಾಗಿದ್ದಾರೇನೋ, ಅಯ್ಯ ಅವ್ರಿಗೆ ಬಿಡುಗಡೆ ಮಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡು. ನೀನು ಪ್ರಾರ್ಥನೆ ಮಾಡುವ ಬಿಡುಗಡೆ ಮಾಡ್ತಾನೆ. ಭಕ್ತಿಹೀನನ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಯಾವ ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆ ದೇವರು ಕೇಳ್ತಾನೆ ಪ್ರಿಯರೇ. ಭಕ್ತಿಯಿಂದ, ಶಕ್ತಿಯಿಂದ ಪ್ರಾರ್ಥನೆ ಮಾಡು. ನಂಬಿಕೆ, ವಿಶ್ವಾಸ ಇಟ್ಟು ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡು. ದೇವರ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ ಪ್ರಿಯರೇ. ನಿನ್ನವ್ರ ರಕ್ಷಣೆ ಹೊಂದಬೇಕಾ? ನಿನ್ನವ್ರ ಜೀವಿತ ಹೃದಯಗಳು ಕಟ್ಟಲ್ಪಡಬೇಕಾ? ನಿನ್ನವ್ರ ಜೀವಿತದಲ್ಲಿ ಮೇಲಾಗಬೇಕಾ? ಪ್ರಾರ್ಥನೆ ಮಾಡು, ದೇವರು ಅದ್ಭುತ ಮಾಡ್ತಾನೆ. ಗ್ಲೋರಿ 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 ಗ್ಲೋರಿ. ಜೀವನ ಎಂಬ ಯಾತ್ರೆಯಲ್ಲಿ ಸೋತೋಗಿದೆ. ನಿನ್ನ ಜೀವಿತ ಇಷ್ಟ ಎಂಬುದಾಗಿ ನೀನು ತಿಳ್ಕೊಂಡಿದೆ. ಇಲ್ಲ, ದೇವರು ನಿನ್ನ ಜೀವಿತದಲ್ಲಿ ದೊಡ್ಡ ಒಂದು ಅದ್ಭುತ ಮಾಡತಾನೆ ಪ್ರಿಯರೇ. ದೊಡ್ಡೊಂದು ಅದ್ಭುತ ಮಾಡತಾನೆ ಪ್ರಿಯ ದೇವರು. ಇವತ್ತು ನಿನ್ನ ಆತ್ಮ, ಪ್ರಾಣ, ಶರೀರ ಕರ್ತನಿಗೆ ಒಪ್ಪಿಸ್ಕೊಡು. ಒಂದು ಸರ್ತಿ ನಮ್ಮ ದೇಶಕ್ಕಾಗಿ, ರಾಜ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ದೇಶದಲ್ಲಿ ಅಲ್ಲೆಲ್ಲಿ ಗೊಂದಲ ಇರ್ತಕ್ಕಂಥ ಪರಿಸ್ಥಿತಿ, ನಮ್ಮ ದೇಶ ಕ್ಷೇಮೆಗಾಗಿ ಪ್ರಾರ್ಥನೆ ಮಾಡೋಣ. ನಮ್ಮ ದೇಶ ರಕ್ಷಣೆಗಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ದೇಶಗಳ ಆಳ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಪ್ರಾರ್ಥನೆ ಮಾಡೋಣ. ಅಯ್ಯ, ನಮ್ಮ ದೇಶ ಆಳ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಅಯ್ಯ, ಸರಿಯಾದ ಕಾರ್ಯಗಳಲ್ಲಿ ಸರಿಯಾದ ಜನ ಮೇಲೆ ಕರ್ತನೆ ಆಳ್ವಿಕೆ ಮಾಡುವಾಗೆ ಸಹಾಯ ಮಾಡು ಕರ್ತನೆ. ನಮ್ಮ ದೇಶದಲ್ಲಿ ಸಮಾಧಾನವಿರಲಿ ಕರ್ತನೆ. ನಮ್ಮ ದೇಶದಲ್ಲಿ ಸಮೃದ್ಧಿ ಇರಲಿ ಕರ್ತನೆ, ಸಂತೃಪ್ತಿ ಇರಲಿ ಕರ್ತನೆ. ನಮ್ಮ ರಾಜ್ಯದಲ್ಲಿ ಸಮೃದ್ಧಿ ಇರಲಿ, ಸಂತೃಪ್ತಿ ಇರಲಿ ಕರ್ತನೆ. ನಮ್ಮ ರಾಜ್ಯ ಆಳ್ತಕ್ಕಂಥ ವ್ಯಕ್ತಿಗಳು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇವೆ ಕರ್ತನೆ. ಅದ್ಭುತವಾಗಿ ಆಳ್ಕೆ ಮಾಡುವಾಗ ನೀನು ಸಹಾಯ ಮಾಡು ಕರ್ತನೆ. ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೆವು. ನಮ್ಮ ಬೀದರ್ ಜಿಲ್ಲೆಗಾಗಿ ನಾವು ಪ್ರಾರ್ಥನೆ ಮಾಡ್ತಕ್ಕಂಥವ್ರಾಗಿದ್ದೇವೆ ದೇವರೇ. ನಿನ್ನ ಅದ್ಭುತ ಶಕ್ತಿಗಳನ್ನೇ ಕಾರ್ಯ ಮಾಡಪ್ಪ. ಅನೇಕ ಒಂದು ಯೌವನಸ್ಥರು ಮೂರ್ಛೆ ಹೋಗ್ತಾರೆ, ಯೌವನಸ್ಥರು ಹಾಳಾಗ್ತಾರೆ, ಯೌವನಸ್ಥರು ಮರಣಕ್ಕೆ ತುತ್ತಾಗ್ತಾ ಇದ್ದಾರೆ. ಯೌವನಸ್ಥರಿಗಾಗಿ ಪ್ರಾರ್ಥನೆ ಮಾಡೆಂಬುದಾಗಿ ನಿನ್ನ ಒಂದು ದರ್ಶನ ಈ ವರ್ಷದಲ್ಲಿ ಪ್ರತಿಯೊಂದು ಯೌವನಸ್ಥರಿಗಾಗಿ, ಯೌವನ ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸ್ತೇವಯ್ಯ. ಯೌವನಸ್ಥರು ಹಾಳಾಗಿ ಮೂಚೆ ಹೋಗಿ ಮರಣ ತುತ್ತಾಗದ ಹಾಗೆ ಪ್ರತಿಯೊಂದು ಯೌವನಸ್ಥರನ್ನು ಪಾಪದಿಂದ, ದ್ರೋಹದಿಂದ, ಅಪರಾಧದಿಂದ, ಕುಡುಕುತನದಿಂದ, ಲೋಕಕ್ಕೆ ಸಂಬಂಧಪಟ್ಟದ ಅಧಿಕಾರಗಳಿಂದ
ನೀನು ಮಾರ್ಪಡಿಸಯ್ಯ. ನನ್ನ ಕುಟುಂಬ ಹಿಡ್ಕೊಂಡು ಅನೇಕ ಕುಟುಂಬಗಳಲ್ಲಿ ಅವನಿಸ್ತಾರ ಕರ್ತ ನಮ್ಮ ದೇಶ ರಾಜ್ಯದಲ್ಲಯ್ಯ ನೀನು ಮಾರ್ಪಡಿಸು ಕರ್ತನೆ. ಅನೇಕೊಂದು ದೈವ ಸೇವಕರಿಗೆ ನಾವು ಪ್ರಾರ್ಥಿಸ್ತೇವಯ್ಯ. ದೈವ ಸೇವಕರ ಮೇಲೆ ಅನೇಕೊಂದು ಗೊಂದಲಗಳಾಗ್ಲತ್ತವಯ್ಯ. ದೈವ ಸೇವಕರ ಮೇಲೆ ದಾಳಿಗಳಾಗ್ಲತ್ತವ, ದಬ್ಬಳಿಕೆಗಳಾಗ್ಲತ್ತವಯ್ಯ. ನಿನ್ನ ಮಕ್ಕಳಯ್ಯ ನಿನ್ನ ಸೇವೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರನ್ನು ನೀನು ಬಲಪಡಿಸು ಕರ್ತನೆ. ನಿಮ್ಮ ರೆಕ್ಕೆ ನೆರಳಲ್ಲಿ ಅವರನ್ನು ಬಲಪಡಿಸಯ್ಯ. ನೀನು ಭದ್ರಪಡಿಸೋದರೆ ನಿನ್ನ ಮಕ್ಕಳು ದೇವರೇ ಅದ್ಭುತವಾಗಿ ಸುವಾರ್ತನ ಪ್ರಕಟಿಸಲಿಕ್ಕೆ ಅವಕಾಶ ಇದೆಯಾ. ಅನೇಕೊಂದು ಸೇವಕರ ಮೇಲೆ ಆಯ್ತಕ್ಕಂಥ ದಾಳಿಗಳು ನಿಲ್ಲಿಸಯ್ಯ. ಸೇವಕರನ್ನು ಅದ್ಭುತವಾಗಿ ಬಲಪಡಿಸು ಕರ್ತನೆ. ಅವರು ಇಟ್ಟಂಥ ಹೆಜ್ಜೆ ಜಾಡಿನಲ್ಲಿ ಕರ್ತನೆ ನೀನು ದೇವರೇ ಹೆಜ್ಜೆ ಇಟ್ಟು ಅವರನ್ನು ಬಲಪಡಿಸಿ ಎಂಬುದನ್ನು ಪ್ರಾರ್ಥಿಸ್ತೇವೆ. ಅವ್ರು ನಡೀತಕ್ಕಂಥ ದಾರಿಯಲ್ಲಿ ಅವರು ಎಡಬಲ ಇದ್ದೋಯ್ಯ ನೀನು ನಡೆಸ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತಕ್ಕಂತೇನೆ. ಇಬ್ಬರು ಶಿಷ್ಯರು ಯಮಹು ಪಟ್ಟಣಕ್ಕೆ ಹೋಗುವಾಗ ಹೇಗೆ ಅವ್ರ ಜೊತೆ ನಡೆದಿದ್ದೋಯ್ಯ ನಿನ್ನ ಸೇವಕರ ಜೊತೆ ನೀನು ಹೆಜ್ಜೆ ಇಡುವುದರೆಯ ಅನೇಕ ಆತ್ಮ ನಿನ್ನ ಕಡೆ ತಿರುಗಿಕೊಳ್ಳೋಕೆ ಅವಕಾಶ ಇದೆ ಕರ್ತನೆ. ಇವತ್ತು ಈ ಆಲಯದಲ್ಲಿ ಬಂದು ಪ್ರಾರ್ಥನೆ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಪ್ರಾರ್ಥನೆ ಕೇಳಯ್ಯ. ನಾವೆಲ್ಲರೊಟ್ಟಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ದೇವರೇ ಅಯ್ಯ. ಇಲ್ಲಿವರೆಗೆ ನಮ್ಮ ಪ್ರಾರ್ಥನೆ ಅದ್ಭುತವಾಗಿ ನೀವು ಕೇಳಿದ ಸ್ತೋತ್ರ ಸಲ್ಲಿಸ್ತೇವಯ್ಯ. ನಿನ್ನ ಮಹಿಮೆ ಆಗೋ ರೀತಿಲಪ್ಪ ಕರ್ತನೆ. ಪ್ರೀತಿಸಿದ ಯೇಸು ಪ್ರೀತಿಸಿದ ನನ್ನೇಸು ಪ್ರೀತಿಸಿದ ಪ್ರೀತಿಸಿದ ಯೇಸು ಪ್ರೀತಿಸಿದ ನನ್ನೇಸು ಪ್ರೀತಿಸಿದ. ಹೌದಯ್ಯ. ಪ್ರೀತಿಸಿದ ಯೇಸು ಪ್ರೀತಿಸಿದ ನನ್ನೇಸು ಪ್ರೀತಿಸಿದ. ಎಲ್ಲರೊಟ್ಟಾಗಿ ಸೇರಿ ನನ್ನೇಸು ಪ್ರೀತಿಸಿದ. ಹೌದಯ್ಯ. ನೀನು ನಮ್ಮನ್ನು ಪ್ರೀತಿ ಮಾಡ್ತಕ್ಕಂಥನಾಗಿರ್ತಿ. ಅದಕ್ಕೆ ಅದ್ಭುತ ಸ್ವರೂಪನು ಆಲೋಚನೆ ಕರ್ತನು ಪ್ರಕರ್ಮ ದೇವರು ನಿತ್ಯನ ತಂದೆ ಎಂಬುದಾಗಿ ನಿನ್ನ ಹೆಸರಯ್ಯ. ಸಮಾಧಾನ ಪ್ರಭು ಆಗಿದ್ದೀರಯ್ಯ. ನಿಮಗೆ ಸ್ತೋತ್ರ ಸಲ್ಲಿಸ್ತೀವಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರ್ತಕ್ಕಂಥ ದೇವರಿನಾಗಿದ್ದೀರಿ. ಇವತ್ತೆಷ್ಟು ಜನರ ಈ ಆಲಯದಲ್ಲಿ ಬಂದು ಕರ್ತನೆ ನಿಮ್ಮನ್ನು ಸ್ತುತಿಸ್ತಕ್ಕಂಥರಾಗಿದ್ದರು, ನಿಮ್ಮನ್ನು ಪ್ರಾರ್ಥನೆ ಮಾಡ್ತಕ್ಕಂಥವರಾಗಿದ್ದರಯ್ಯ. ಇವರೆಲ್ಲರನ್ನಯ್ಯ ನಿನ್ನ ಪ್ರೀತಿ ಮಾಡಯ್ಯ. ಇವೆಲ್ಲ ಕುಟುಂಬಗಳು ನಿನ್ನ ಪ್ರೀತಿ ಮಾಡಯ್ಯ. ನಿನ್ನ ಮಹಿಮೆ ಆಗೋ ರೀತಿಯಲ್ಲಿ ಕರ್ತನೆ. ಥ್ಯಾಂಕ್ ಯು ಜೀಸಸ್. ಕಮ್ ಟು ಹೋಲಿ ಸ್ಪಿರಿಟ್ ಇನ್ ದ ನೇಮ್ ಆಫ್ ಜೀಸಸ್. ರೋಗದಲ್ಲಿ ನಾ ಇರುವಾಗಲೂ ಯೇಸು ಪ್ರೀತಿಸಿದ. ಚಿಂತೆಯಲ್ಲಿ ನಾ ಇರುವಾಗಲೂ ಯೇಸು ಪ್ರೀತಿಸಿದ. ರೋಗದಲ್ಲಿ ನಾ ಇರುವಾಗಲೂ ಯೇಸು ಪ್ರೀತಿಸಿದ. ಚಿಂತೆಯಲ್ಲಿ ನಾ ಇರುವಾಗಲೂ ಯೇಸು ಪ್ರೀತಿಸಿದ. ಬಳಲಿ ಹೋದ ನನ್ನನ್ನು ಯೇಸು ಪ್ರೀತಿಸಿದ. ಬಳಲಿ ಹೋದ ನನ್ನನ್ನು ಯೇಸು ಪ್ರೀತಿಸಿದ. ಪ್ರೀತಿಸಿದ ಯೇಸು ಪ್ರೀತಿಸಿದ ನನ್ನೇಸು ಪ್ರೀತಿಸಿದ. ಪ್ರೀತಿಸಿದ ಯೇಸು ಪ್ರೀತಿಸಿದ ನನ್ನೇಸು ಪ್ರೀತಿಸಿದ. ಹೌದಯ್ಯ. ರೋಗದಲ್ಲಿ ನಾವಿದ್ದಾಗ ಕೂಡ ನಮ್ಮನ್ನು ಪ್ರೀತಿ ಮಾಡಿದೆಯ್ಯ. ನಮ್ಮನ್ನು ಕೈ ಬಿಡುವ ದೇವರಲ್ಲಯ್ಯ. ನೀನು ನಮ್ಮನ್ನು ಬಲಪಡಿಸ್ತಕ್ಕಂಥ ದೇವರಾಗಿದೆಯ್ಯ. ಕಷ್ಟ ಕಣ್ಣೀರಲ್ಲಿದ್ದಾಗ ಕೂಡ ಅಯ್ಯ ನಮ್ಮನ್ನು ಪ್ರೀತಿ ಮಾಡ್ತಕ್ಕಂಥದ್ದಾಗಿದೆ. ಬಳಲಿ ಹೋದಾಗ ನರಳಿ ಹೋದಾಗ ಪಕ್ಕಡ್ತಾನೆ ನಮ್ಮನ್ನು ನೀನು ಪ್ರೀತಿ ಮಾಡ್ತಕ್ಕ ದೇವರಾಗಿದೆಯ್ಯ. ನಿನ್ನನ್ನು ಬಿಟ್ಟ ನಮಗೆ ಯಾರೂ ಇಲ್ಲಯ್ಯ. ನಿನ್ನ ಬಿಟ್ಟ ನಮಗೆ ಯಾರೂ ಇಲ್ಲಯ್ಯ. ನೀನೇ ನಮ್ಮನ್ನು ಸಹಾಯಕನು, ಒಡೆಯನು, ರಕ್ಷಕನಯ್ಯ. ಅದಕ್ಕೆ ನಿನ್ನಲ್ಲಿ ನಾವು ಮೊರೆ ಇಡ್ತೇವಯ್ಯ. ನಮ್ಮಲ್ಲಿ ಮೊರೆ ಇಡ್ತೇವೆ, ಪ್ರಾರ್ಥಿಸ್ತೇವಯ್ಯ. ನನ್ನನ್ನು ನಮ್ಮೆಲ್ಲರನ್ನ ಬಲಪಡಿಸಬೇಕು. ನಮ್ಮನ್ನು ಬಲಪಡಿಸ. ಥ್ಯಾಂಕ್ ಯು ಜೀಸಸ್. ನಮ್ಮನ್ನು ಬಲಪಡಿಸ್ತೇವೆ. ಗ್ಲೋರಿ 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 ಗ್ಲೋರಿ. ತಂದೆ ತಾಯಿ
ಯೇಸು ಪ್ರೀತಿಸಿದ. ಮಿತ್ರರು ಅಗಲಿದರು, ಯೇಸು ಪ್ರೀತಿಸಿದ. ಬಂಧು ಮಿತ್ರರು ಅಗಲಿದರು, ಯೇಸು ಪ್ರೀತಿಸಿದ. ಪ್ರೀತಿಸಿದ, ಯೇಸು ಪ್ರೀತಿಸಿದ. ನನ್ನೇಸು ಪ್ರೀತಿಸಿದ. ಪ್ರೀತಿಸಿದ, ಯೇಸು ಪ್ರೀತಿಸಿದ. ನನ್ನೇಸು ಪ್ರೀತಿಸಿದ. ಹೌದಯ್ಯ, ನನ್ನವರು ತನ್ನವರು ಆಗಲಿದ್ರು ಕೂಡ, ಬಂಧು ಮಿತ್ರರು ಬಳಗದವರು ಕೂಡ ಕರ್ತಾನೆ. ನಾ ಅಂತಕ್ಕಂಥ ಪ್ರತಿಯೊಬ್ಬರು ಕರ್ತಾನೆ. ನಮ್ಮನ್ನು ದೂರ ಹೋದ್ರು ಕೂಡ ಅಯ್ಯ ನೀ ನಮ್ಮನ್ನು ಪ್ರೀತಿ ಮಾಡಿದೆ. ನಮ್ಮನ್ನು ಜನರು ದ್ವೇಷಿಸಿದ್ರು ಕೂಡ ಅಯ್ಯ ನೀ ನಮ್ಮನ್ನು ಪ್ರೀತಿ ಮಾಡ್ತಕ್ಕಂಥರಾಗಿದ್ದೆ. ತಂದೆ ತಾಯಿಗಳನ್ನು ಮಾಡ್ತಿದ್ರು ಕೂಡ ಅಯ್ಯ, ಅಣ್ಣ ತಮ್ಮರು ಅಕ್ಕ ತಂಗಿಯರಯ್ಯ ಬಂಧು ಬಳಗದವ್ರು ಮಾಡ್ತಿದ್ರು ಕೂಡ ಅಯ್ಯ ನೀ ನಮ್ಮನ್ನು ಪ್ರೀತಿ ಮಾಡಿದೆ. ನನ್ನ ಸೋದರಿ ಸೋದರ, ನಿಮ್ಮನ್ನು ಯಾರು ಮರ್ತೋದ್ರು ಕೂಡ ದೇವರು ನಿಮ್ಮನ್ನು ಪ್ರೀತಿ ಮಾಡತ್ತ. ನೀವು ಮನುಷ್ಯ ನಂಬೋದಕ್ಕಿಂತ ದೇವರನ್ನು ನಂಬುವುದು ಉತ್ತಮ. ನೀವು ದೇವರ ಮೇಲೆ ನಂಬಿಕೆ ವಿಶ್ವಾಸ ಇಡ್ರಿ, ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಎಲ್ಲರೂ ಕೈ ಬಿಟ್ಟು ಕೊಟ್ಟರು ಕೂಡ ನನ್ನ ದೇವರು ನಿಮ್ಮ ಕೈ ಬಿಡಲ್ಲ. ನನ್ನ ಸೋದರಿ ಸೋದರ, ನೀವು ದೇವರ ಮೇಲೆ ನಂಬಿಕೆ ವಿಶ್ವಾಸ ಇಡ್ರಿ. ದೇವರ ಮೇಲೆ ನಂಬಿಕೆ ವಿಶ್ವಾಸಕ್ಕೆ ನೀವು ಬಲ ಹೊಂದ್ರಿ. ಈ ದಿನದಲ್ಲಿ ದೇವರು ದೊಡ್ಡ ಅದ್ಭುತ ನಿಮ್ಮ ಜೀವಿತದಲ್ಲಿ ಈ ದಿನ ಮಾಡೋದು ಸಿದ್ಧರಾಗಿದ್ದಾರೆ. ದೇವರ ಮೇಲೆ ನಂಬಿಕೆ ವಿಶ್ವಾಸ ಬಲವಾಗಿ ಪ್ರಾರ್ಥನೆ ಮಾಡ್ರಿ. ಮೌನವಾಗಿರೋದಕ್ಕಿಂತ ಮುಂಚಿತವಾಗಿ ಪ್ರಾರ್ಥಿಸ್ರಿ. ಕಣ್ಣೀರಿನಲ್ಲಿ ನಾ ಇರುವಾಗಲೂ ಯೇಸು ಪ್ರೀತಿಸಿದ. ಯಾರು ನನ್ನನ್ನು ಕೈ ಬಿಟ್ಟರು, ಯೇಸು ಪ್ರೀತಿಸಿದ. ಕಣ್ಣೀರಿನಲ್ಲಿ ನಾ ಇರುವಾಗಲೂ ಯೇಸು ಪ್ರೀತಿಸಿದ. ವೈದ್ಯರು ನನ್ನನ್ನು ಕೈ ಬಿಟ್ಟರು, ಯೇಸು ಪ್ರೀತಿಸಿದ. ಜೀವಾಂತ ದಿನವೆಲ್ಲ ಸಂತೈಸಿ ನನ್ನನ್ನು ಯೇಸು ಪ್ರೀತಿಸಿದ. ಜೀವಾಂತ ದಿನವೆಲ್ಲ ಸಂತೈಸಿ ನನ್ನನ್ನು ಯೇಸು ಪ್ರೀತಿಸಿದ. ಪ್ರೀತಿಸಿದ, ಯೇಸು ಪ್ರೀತಿಸಿದ. ನನ್ನೇಸು ಪ್ರೀತಿಸಿದ. ಪ್ರೀತಿಸಿದ, ಯೇಸು ಪ್ರೀತಿಸಿದ. ನನ್ನೇಸು ಪ್ರೀತಿಸಿದ. ಪ್ರೀತಿಸಿದ, ಯೇಸು ಪ್ರೀತಿಸಿದ. ನನ್ನೇಸು ಪ್ರೀತಿಸಿದ. ನನ್ನೇಸು ಪ್ರೀತಿಸಿದ. ನನ್ನೇಸು ಪ್ರೀತಿಸಿದ. ನನ್ನೇಸು ಪ್ರೀತಿಸಿದ. ರೋಗದಲ್ಲಿ ಇರುವಾಗಲೂ ಯೇಸು ಪ್ರೀತಿಸಿದ. ಚಿಂತೆಯಲ್ಲಿ ಇರುವಾಗಲೂ ಯೇಸು ಪ್ರೀತಿಸಿದ. ರೋಗದಲ್ಲಿ ಇರುವಾಗಲೂ ಯೇಸು ಪ್ರೀತಿಸಿದ. ಚಿಂತೆಯಲ್ಲಿ ಇರುವಾಗಲೂ ಯೇಸು ಪ್ರೀತಿಸಿದ. ಹೋದ ನನ್ನನ್ನು ಯೇಸು ಪ್ರೀತಿಸಿದ.
ದೇವರು ನಿನ್ನನ್ನು ಪ್ರೀತಿ ಮಾಡುತ್ತಾನೆ ಸ್ಪಷ್ಟವಾಗಿ. ನೀನು ತಳಲಿ ಬಳಲಿ ಹೋದರೂ ಕೂಡ ದೇವರನ್ನು ಪ್ರೀತಿ ಮಾಡುತ್ತಾನೆ. ನೀನು ಕಣ್ಣೀರಿನಲ್ಲಿ ಇದ್ದಾಗ ಕೂಡ ದೇವರನ್ನು ಪ್ರೀತಿ ಮಾಡುತ್ತಾನೆ. ದುಃಖದಲ್ಲಿ ಕಷ್ಟದಲ್ಲಿ ಇದ್ದಾಗ ಕೂಡ ದೇವರನ್ನು ಪ್ರೀತಿ ಮಾಡುತ್ತಾನೆ. ಮರಣ ಹಾಸ್ಯದಲ್ಲಿದ್ದಾಗ ಕೂಡ ದೇವರನ್ನು ಪ್ರೀತಿ ಮಾಡುತ್ತಾನೆ. ಮರಣವನ್ನು ಅನುಭವಿಸ್ತಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಕೂಡ ದೇವರನ್ನು ಪ್ರೀತಿ ಮಾಡಿ ಮರಣ ಕೊಂಡಿಯನ್ನು ಮುರಿಲತ್ತಾನೆ ಸ್ಪಷ್ಟವಾಗಿ. ನೀನು ಹಾಸ್ಪಿಟಲ್ ನರಳಾಡುತ್ತಾ ಬಳಲಾಡುತ್ತಾ, ಅಯ್ಯೋ ನನಗೆ ಯಾರು ಸ್ವಸ್ಥತೆ ಮಾಡ್ಯಾರ, ನನಗೆ ಯಾರು ಬಿಡುಗಡೆ ಮಾಡ್ಯಾರ, ಯಾವ ಔಷಧ ತೆಗೆದುಕೊಂಡ್ರೆ ನನಗೆ ಆರೋಗ್ಯ ಆಯ್ತದೆ ಎಂಬುದಾಗಿ ನೀನು ಹಾಸ್ಪಿಟಲ್ ಬೆಡ್ನಲ್ಲಿ ನೀನು ನರಳಾಡ್ತಾ ಇದ್ದಿರ್ಬೋದು. ಆದರೆ ಈಗ ದೇವರು ನಿನ್ನ ಎಲ್ಲ ಕೇಡಿಂದ ದೇವರನ್ನು ತಪ್ಪಿಸ್ಲತ್ತಾನೆ, ಎಲ್ಲ ಸಮಸ್ಯೆಯಿಂದ ದೇವರನ್ನು ತಪ್ಪಿಸ್ಲತ್ತಾನೆ, ಎಲ್ಲ ರೋಗ ವ್ಯಾಧಿಗಳಿಂದ ದೇವರನ್ನು ತಪ್ಪಿಸ್ಲತ್ತಾನೆ, ಎಲ್ಲ ಅಂಧಕಾರ ದೊರೆತನದಿಂದ ಮಾಟ ಮಂತ್ರದ ಶಕ್ತಿಯಿಂದ ದುರಾತ್ಮದಿಂದ ಶೋಧನೆಗಳಿಂದ ದೇವರನ್ನು ತಪ್ಪಿಸ್ಲತ್ತಾನೆ, ಮರಣ ಅಪಾಯಗಳನ್ನು ಬಿಟ್ಟು ಹೋಗ್ಲತ್ತ ಸ್ಪಷ್ಟವಾಗಿ. ಇವತ್ತು ನೀನು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ನೀನು ಸ್ವೀಕಾರ ಮಾಡುವುದಾದರೆ ಇವತ್ತು ಪರಲೋಕದಿಂದ ದೇವರನ್ನು ನೋಡಿ ಇವತ್ತು ಅದ್ಭುತ ಶಕ್ತಿಯನ್ನು ತುಂಬಿಸ್ಲತ್ತಾನೆ, ಆತನ ಆತ್ಮದಿಂದ ತುಂಬಿಸ್ಲತ್ತಾನೆ. ಇವತ್ತು ನಿನಗೆ ಪರಿಶುದ್ಧಾತ್ಮ ಶಕ್ತಿಯಿಂದ ದೇವರನ್ನು ಬಲಪಡಿಸ್ಲತ್ತಾನೆ. ನನ್ನ ಸಹೋದರಿ ಸಹೋದರ, ಥ್ಯಾಂಕ್ ಯು ಜೀಸಸ್. ಅಯ್ಯ ನಿನ್ನ ಮಹಿಮೆ ಆಗಲಿ ಕಾಡ್ತಾನೆ, ನಿಮ್ಮ ಆನಂದ ಆಗಲಿ ಕಾಡ್ತಾನೆ. ಒಂದ್ಸತಿ ಚಪ್ಪಳಿ ತಟ್ಟ ನಾವು ದೇವರನ್ನು ಸ್ವಾಗತಿಸೋಣ, ಜೋರಾಗಿ ಚಪ್ಪಳಿ ತಟ್ಟುತ್ತಾ ಕರ್ತ ನಿಮ್ಮ ಮಹಿಮೆ ಆಗಲಿ ಅಪ್ಪ, ನಿಮ್ಮ ಆನಂದ ಆಗಲಿ. ಪರಿಶುದ್ಧಾತ್ಮ ದೇವರೇ ನಿಮ್ಮನ್ನು ನಾವು ಸ್ವಾಗತಿಸ್ತೇವೆ, ನಿಮ್ಮ ಅದ್ಭುತ ಶಕ್ತಿ ತುಂಬಿಸುತ್ತಾರೆ. ಈ ಕ್ಷಣದಲ್ಲಿ ಆರಾಧನೆಯಲ್ಲಿ ಪ್ರಾರ್ಥನೆಯಲ್ಲಿ ಈ ಪ್ರೆಸೆಂಟ್ ವರ್ಷಿಪ್ನಲ್ಲಿ ಪಾಲ್ಭಾಗಿದ್ದು ಪ್ರಾರ್ಥನೆ ಮಾಡಿದ ಪ್ರತಿ ಒಬ್ಬರ ಮೇಲೆ ನಿನ್ನ ಆತ್ಮವನ್ನು ಸುರಿಸಪ್ಪ ಕರ್ತನೆ, ಬೆಂಕಿ ಮಳೆಯನ್ನು ಸುರಿಸಪ್ಪ ಕರ್ತನೆ, ಆತ್ಮಿಕ ದೂತರನ್ನು ಕಳಿಸಪ್ಪ ಕರ್ತನೆ. ಅಂಧಕಾರ ದೊರೆತನ ಮಾಟ ಮಂತ್ರ ಶಕ್ತಿ ದುಷ್ಟ ಆತ್ಮಗಳಿಗ ಬಂಧಿಸಲ್ಪಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರಗಳ ಮೇಲೆ ಇಗೋ ನಜರೇತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೆಂಕಿ ಆಗ್ತದೆ. ಇವೆಲ್ಲ ಸುಟ್ಟು ನಾಶ ಮಾಡ್ತಕ್ಕಂಥ ದಿಕ್ಕಲ ರಬ 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 ಶಿಖರ ಬರ 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 ನಿಮ್ಮ ಪರಿಶುದ್ಧಾತ್ಮ ಬಲದಿಂದ ನಿನ್ನ ಕಾರ್ಯಗಳು ಮಾಡಯ್ಯ. ಅಯ್ಯ ನಿನಗೆ ಸ್ತೋತ್ರ ಸಲ್ಲಿಸ್ತೇವಯ್ಯ. ಇವತ್ತು ನಮ್ಮ ಮಧ್ಯದಲ್ಲಯ್ಯ ಮಾಡಲಂತ ಅದ್ಭುತಗಳು ನೀವು ಮಾಡಿದೆ. ಇವತ್ತು ಈ ಆನ್ಲೈನ್ ಕೂಡ ಪಾಲ್ಭಾಗಿದ್ದು ಅನೇಕ ಜನ ನೋಡ್ತಕ್ಕಂಥರಾಗಿದ್ದಿರ್ಬೋದಯ್ಯ, ಅನೇಕ ಜನ ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದೀರಯ್ಯ. ಪ್ರಾರ್ಥನೆ ಮಾಡ್ತಕ್ಕಂಥ ಆನ್ಲೈನಲ್ಲಿ ಕೂಡ ಪ್ರತಿಯೊಬ್ಬರ ಮೇಲೆ ನಿಮ್ಮ ದಯ ಇಳಿದು ಬರಲಿ, ನಿಮ್ಮ ಪರಿಶುದ್ಧಾತ್ಮ ಶಕ್ತಿ ಇಳಿದು ಬರಲಿ ಕರ್ತನೆ. ಯೂಟ್ಯೂಬ್ ಆಗಲಿ, ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮ್ಲಾಗಲಿ ಎದರಲ್ಲಿ ಕರ್ತನೆ ದೇವರೇ ಫಾಲೋವರ್ಸ್ ಹೋಗಿದ್ದು ಕರ್ತನೆ ನೋಡ್ತಕ್ಕಂಥರಾಗಿದ್ದರು ಅವ್ರ ಜೀವಿತದಲ್ಲಿ ಅದ್ಭುತ ಮಾಡು. ಯಾರು ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದರೋ ಇವಾಗ ನಿನ್ನ ಮಹಿಮೆ ಕಾಣುವಾಗಿ ಇವಾಗಲೇ ಅದ್ಭುತ ಹೊಂದುವಾಗ ಸಹಕರಿಸಿ ಕರ್ತನೆ. ಪುತ್ರ ಸಂತಾನ ಯೆಹೋವನಿಂದ ಬಂದ ಸ್ವಾಸ್ಥ್ಯವು ಗರ್ಭ ಫಲವು ಆತನ ಬಹುಮಾನ ತಿಳಿದು ಕರ್ತನೆ. ಕೆಲವರು ಪುತ್ರ ಸಂತಾನ ಇಲ್ಲದವರಾಗಿದ್ದು ಅಯ್ಯ ನನ್ನ ಸಂತಾನ ಬಹುಮಾನ ಕೊಡಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದಾರೆ. ಇಂಥವ್ರು ಯಾರಲ್ಲಿ ಕರ್ತಾನೆ ಇವತ್ತು ಪುತ್ರ ಸಂತಾನ ಬಹುಮಾನವಾಗಿ ನಿಮ್ಮ ಮಕ್ಕಳನ್ನು ಕೊಡಪ್ಪ ಕರ್ತಾನೆ. ಈ ಒಂದು ಪ್ರವಚನ ಒಂದು ಶಕ್ತಿ ನೀವು ಸ್ವೀಕಾರ ಮಾಡಿ ದೇವರು ನಿಮ್ಮ ಸಂತಾನ ಬಹುಮಾನ ಕೊಡುವ ಸಿದ್ಧನಾಗಿದ್ದಾನೆ. ಆನ್ಲೈನ್ ಇದ್ದಿರ್ಬೋದು, ಯಾರೇ ಇದ್ದಿರ್ಬೋದು, ಆಲಯದಲ್ಲಿ ಕೂಡ ಇದ್ದಿರ್ಬೋದು. ದೇವರು ನಿಮ್ಮ ಜೀವಿತ ದೊಡ್ಡದು ಅದ್ಭುತ ಮಾಡೋಕೆ ಸಿದ್ಧನಾಗಿದ್ದಾನೆ. ತಿಂತಕ್ಕಂಥ ಹುಳ ಗರ್ಭಕೋಶ ತಿಂತಕ್ಕಂಥ ಪುತ್ರ ಸಂತಾನ ಬಹುಮಾನ ಕೊಟ್ಟಿರ್ತಕ್ಕಂಥ ತಿಂತಕ್ಕಂಥ ಹುಡುಕ ದೇವರು ತುಳಿಲತನೆ ಗೊತ್ತಾದ್ರೆ ಯೇಸು ಕ್ರಿಸ್ತನ ಹೆಸರ ದಿಕ್ಕಲ ರಬ 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 ರಬ. ಅಯ್ಯ ನಿನ್ನ ಅದ್ಭುತ ಶಕ್ತಿಯೊಡನೆ ಕಾರ್ಯ ಮಾಡೋಕ್ಕಾಗ್ತಾನೆ, ನಿನ್ನ ಅದ್ಭುತ ಶಕ್ತಿಯೊಡನೆ ಕಾರ್ಯ ಮಾಡಯ್ಯ. ಇವತ್ತು ಆರಾಧನೆಗೆ ಬಂದಿರ್ತಕ್ಕಂಥ ಪ್ರತಿಯೊಬ್ಬರನ್ನಯ್ಯ ನೀನು ದರ್ಶಿಸಿದಕ್ಕಾಗಿ ನನಗೆ ಸ್ತೋತ್ರ. ನಿನ್ನ ಅದ್ಭುತ ಶಕ್ತಿಯನ್ನು ತುಂಬಿಸಕ್ಕಾಗಿ ಸ್ತೋತ್ರ. ನಿನ್ನೊಂದು ಪ್ರಸನ್ನತೆಗಾಗಿ ಕಾದುಕೊಂಡಿದ್ದಂಥ ಪ್ರತಿಯೊಬ್ಬರು ಬಲಪಡಿಸಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತಾ. ಅನೇಕ ರೋಗ ವ್ಯಾಧಿಗಳಿಂದ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೆ ಬಿಡುಗಡೆ ಮಾಡಿದೆ, ಸ್ವಸ್ಥತೆ ನೀಡಿದೆ, ಒಳ್ಳೆ ಆರೋಗ್ಯ ಕೊಟ್ಟಿದ್ದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತಾಯ. ಮತ್ತು ಇವತ್ತು ಯಾರ್ಯಾರು ಯಾವ ಯಾವ ಉದ್ದೇಶವನ್ನು ಇಟ್ಕೊಂಡು ಬಂದಿದ್ದಾರಯ್ಯ ಆ ಉದ್ದೇಶಗಳೆಲ್ಲ ಇವತ್ತು ನೀನು ನೆರವೇರಿಸಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾಯ. ಥ್ಯಾಂಕ್ ಯು ಜೀಸಸ್. ಇವತ್ತು ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರ ಪ್ರಾರ್ಥನೆಗೆ ಸದತ್ತರನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾ. ಇವತ್ತಿನ ವಾಕ್ಯದ ಕಡೆ ಹೋಗ್ತೇವಯ್ಯ. ಇವತ್ತಿನ ವಾಕ್ಯದಲ್ಲಿ ಬಲ ಮತ್ತು ಶಕ್ತಿ ಸಾಮರ್ಥ್ಯ ಹೇಳ್ತಕ್ಕಂಥ ನಾನು ಬಲಹೀನ ಮತ್ತು ಜ್ಞಾನವಿದ್ದಯ್ಯ. ನಿಮ್ಮ ವಾಕ್ಯದ ಬಲದಿಂದ ಶಕ್ತಿಯಿಂದ ಕೃಪೆಯಿಂದ ಜ್ಞಾನದಿಂದ ತುಂಬಿಸಯ್ಯ. ಇವತ್ತು ವಾಕ್ಯ ಹೇಳುವಾಗ ನಿನ್ನ ಮೊದಲು ಮಾತಾಡ ಬಾಯಿ ತುಟ್ಟು ನಾಲ್ಗೆಳ್ದು ನಮ್ಮೆಲ್ಲರಿಗೆ ಮಾತಾಡಯ್ಯ. ನೀನು ಮಾತಾಡೋದ್ರೆ ನಾವು ಬದುಕಿಕೊಂಡಿರ್ಲಕ್ಕೆ ಸಾಧ್ಯ ಇದೆ. ನೀನು ಬರುವವರೆಗೆ ನಾವು ಸಿದ್ಧವಾಗಿರ್ಲಕ್ಕೆ ಅವಕಾಶ ಇದೆ ಕರ್ತಾನೆ. ಈಗ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ ಪ್ರಾಣ ಶರೀರ ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇವಯ್ಯ. ವಾಕ್ಯದೊಟ್ಟಿಗೆ ಅದ್ಭುತವಾಗಿ ಮಾತಾಡೋದಕ್ಕಾಗಿ ಸ್ತೋತ್ರ. ನಜರೇತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿದ ರಕ್ಷಕ. ಆಮೇನ್, ಆಮೇನ್, ಆಮೇನ್.
ಹಲ್ಲೆಲೂಯ. ಅದಕ್ಕೆ ಇವತ್ತು ನೇರವಾಗಿ ದೇವರ ವಾಕ್ಯದ ಕಡೆ ನಾವು ಹೋಗೋಣ. ಮೊದಲನೇ ಯೋಹಾನನು 5ನೇ ಅಧ್ಯಾಯ 1-2 ವಚನ. ಯೇಸು ಕ್ರಿಸ್ತನೆಂದು ನಂಬುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನಾಗಿದ್ದಾನೆ. ಯಾವನು ಹುಟ್ಟಿಸಿದ ತಂದೆಯನ್ನು ಪ್ರೀತಿಸುತ್ತಾನೋ ಅವನು ತಂದೆಯಿಂದ ಹುಟ್ಟಿದವರೆಲ್ಲರನ್ನು ಪ್ರೀತಿಸುತ್ತಾನೆ. ನಾವು ದೇವರ ಮಕ್ಕಳನ್ನು ಪ್ರೀತಿಸುತ್ತೇವೆಂಬುದನ್ನು ದೇವರನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಅನುಸರಿಸುವುದರಿಂದಲೇ ತಿಳಿದುಕೊಳ್ಳುತ್ತೇವೆ ಎಂಬುದಾಗಿ. ಮಕ್ಕಳು ಸ್ವಲ್ಪ ಸುಮ್ಮನೆ ಕೂಡ್ಸ್ರಿ. ಇಲ್ಲಿ ನೋಡ್ತೇವೆ ದೇವರ ವಾಕ್ಯ ಏನು ಹೇಳ್ತಂದ್ರೆ ನಮಗೆ ಸ್ಪಷ್ಟವಾಗಿ ಯೇಸು ಕ್ರಿಸ್ತನೆಂದು ನಂಬುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದ್ದಾನೆ ಅಂಥೇಳಿ. ಅಂದರೆ ಯೇಸು ಸ್ವಾಮಿಗೆ ಆತನ ಮೇಲೆ ನಂಬಿಕೆ ವಿಶ್ವಾಸವನ್ನು ಇಟ್ಟು ಯಾವ ವ್ಯಕ್ತಿಗಳು ನಡೆಯುತ್ತಾರೋ ಆ ವ್ಯಕ್ತಿ ದೇವರಿಂದ ಹುಟ್ಟಿದ್ದಾನೆ. ಯಾಕಂದರೆ ಸತ್ಯವೇದವನ್ನು ನಮ್ಮನ್ನು ಪ್ರೂಫ್ ಆಗಿ ಮಾಡ್ತಾವೆ ಪ್ರೇರೆ. ಈ ಸತ್ಯವೇದದಲ್ಲಿ ಬರೆದಿರ್ತಕ್ಕಂಥ ಪ್ರತಿಯೊಂದು ಮಾತುಗಳು ಸತ್ಯವಾಗಿ ಹೊರತು ಅಸತ್ಯವಾಗಿ ಇಲ್ಲ ಪ್ರೇರೆ. ಈ ಸತ್ಯವೇದವನ್ನು ಪರಿಪಾಲನೆ ಮಾಡುತ್ತಾ, ಈ ಸತ್ಯವೇದವನ್ನು ಕೈಯಲ್ಲಿ ಹಿಡಿದುಕೊಂಡು, ಈ ಸತ್ಯವೇದವನ್ನು ಪ್ರತಿದಿನ ನಾವು ಧ್ಯಾನ ಮಾಡುತ್ತಾ, ಈ ಸತ್ಯ ವಚನಗಳನ್ನು ನಾವು ತಿಳ್ಕೊಂಡು ನಡೆಯೋದಕ್ಕಾಗಿ ನೀವು ಯಾರೈತೆ ಪ್ರಯಾಸ ಪಟ್ಟಿರ್ತೀರೋ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ಮಾಡ್ತಾನೆ ಪ್ರೇರೆ. ಅನ್ಕೋತಿರ್ಬೋದು ದೇವರು ಸ್ವಸ್ಥತೆ ಮಾಡಿದ ತಕ್ಷಣ ಆಗೋದು, ನಮ್ಗೆ ಎಲ್ಲ ಸ್ವಸ್ಥತೆ ಆಗೋತ್ತೆ, ಎಲ್ಲ ಥರ ಬಿಡುಗಡೆ ಆಗೋತ್ತೆ ಎಂಬುದಾಗಿ ನೀವು ಅನ್ಕೋತಿರ್ಬೋದು. ಬಿಡುಗಡೆ ಸ್ವಸ್ಥತೆ ಆಗಲ್ಲ. ಅದು ನಿಮಗೆ ಸ್ವಸ್ಥತೆ ಬೇಕು. ಯಾಕಂದರೆ ನಿಮ್ಮ ಹೃದಯಕ್ಕೆ ಸ್ವಸ್ಥತೆ ಬೇಕು. ನಿಮ್ಮ ಶರೀರಕ್ಕೆ ರೋಗ ವ್ಯಾಧಿಗಳವ ವೈದ್ಯರು ಕೂಡ ನಿಮಗೆ ಔಷಧಿ ಕೊಟ್ಟು ನಿಮಗೆ ಗುಣಪಡಿಸ್ತಾರೆ. ನಿಮ್ಗೆ ಯಾವುದೋ ಒಂದು ಶರೀರ ಗಡ್ಡೆಗೆ ಅನ್ಕೋರಿ, ಅದಕ್ಕೆ ಆಪರೇಷನ್ ಮಾಡಿ ವೈದ್ಯರು ಕೂಡ ಅದಕ್ಕೆ ಕ್ಲೀನ್ ಮಾಡ್ತಾರೆ, ಇಲ್ಲಂತಿಲ್ಲ, ತೆಗೆದುಹಾಕ್ತಾರೆ, ಇಲ್ಲಂತಿಲ್ಲ. ಆದರೆ ನಿಮಗೆ ಪರಲೋಕ ಬೇಕಾದರೆ ನಿಮ್ಗೆ ಹೃದಯಕ್ಕೆ ಸ್ವಸ್ಥತೆ ಬೇಕು ಪ್ರೇರೆ, ನಿಮ್ಮ ಮನಸ್ಸಿಗೆ ಸ್ವಸ್ಥತೆ ಬೇಕು ಪ್ರೇರೆ. ನಿಮ್ಮ ಶರೀರಕ್ಕೆ ಸ್ವಸ್ಥತೆ ಇಲ್ಲ, ನಿಮಗೆ ಕಣ್ಣಿಗೆ ಸ್ವಸ್ಥತೆ ಇಲ್ಲ, ನಿಮ್ಮ ದೇಹಕ್ಕೆ ಸ್ವಸ್ಥತೆ ಇಲ್ಲ, ನಿಮ್ಮ ಹೃದಯಕ್ಕೆ ಒಂದು ವೇಳೆ ಸ್ವಸ್ಥತೆ ಆಯ್ತಂದ್ರೆ ನೀವು ಪರಲೋಕವನ್ನು ಕಾಣ್ಲಿಕ್ಕೆ ಸಾಧ್ಯ ಇದೆ. ನೀವು ಈ ಲೋಕದ ಜನ ಅಲ್ಲ, ನೀವು ಈ ಲೋಕದ ಮಾನವರಲ್ಲ. ನೀವು ಅಂದ್ಕೊಂಡಿರ್ಬೋದು ನಾವು ಲೋಕದಲ್ಲಿದ್ದೇವೆ ಅಂತ. ಈ ಲೋಕದವರಲ್ಲ, ನೀವು ಈ ಲೋಕದಿಂದ ಬಂದವರಲ್ಲ, ನೀವು ಪರಲೋಕದಿಂದ ಬಂದಿರತಕ್ಕಂಥ ಜನಗಳು. ಎಷ್ಟೇ ದೇವರು ನಿಮ್ಮನ್ನು ಮಣ್ಣಿನ ತೆಗೆದು ನಿಮ್ಮನ್ನು ರೂಪಿಸಿ ರಚಿಸಿ ನಿಮ್ಮನ್ನು ಮಾಡೋಣ ಒಂದು ಮನುಷ್ಯ ಆಗಿ ನಿಮ್ಮನ್ನು ನಿಲ್ಲಿಸನ್ಪ್ರಿ ಅಷ್ಟೇ. ಆದರೆ ಹೇಳ್ತಾನೆ ಸ್ಪಷ್ಟವಾಗಿ, ಯಾವನು ಹುಟ್ಟಿಸಿದ ತಂದೆಯನ್ನು ಪ್ರೀತಿಸುತ್ತಾನೋ ಅವನು ತಂದೆಯಿಂದ ಹುಟ್ಟಿದವರೆಲ್ಲರನ್ನೂ ಪ್ರೀತಿ ಮಾಡುತ್ತಾನೆ. ದೇವರಿಂದ ನೀವು ಹುಟ್ಟಿದ ಕಾರಣ ಯೇಸು ಸ್ವಾಮಿ ಮುಖಾಂತರವಾಗಿ ಆತನ ಮೇಲೆ ನೀವು ನಂಬಿಕೆ ವಿಶ್ವಾಸ ಇಟ್ಟಿರಿ, ಅದ್ಭುತನೇ. ಆತನಿಂದ ನೀವು ಹುಟ್ಟಿದ ಕಾರಣ ನೀವು ಆತನನ್ನು ನೀವು ಪ್ರೀತಿ ಮಾಡಬೇಕು ಪ್ರಿಯರೇ. ದೇವರನ್ನು ಪ್ರೀತಿ ಮಾಡ್ತಕ್ಕಂಥ ವ್ಯಕ್ತಿಗಳು ಸಭೆಗೆ ಅಸಡ್ಡೆ ಮಾಡಲ್ಲ. ದೇವರನ್ನು ಪ್ರೀತಿ ಮಾಡ್ತಕ್ಕಂಥ ಜನಗಳು ದ್ವೇಷ ಮಾಡಲ್ಲ. ದೇವರನ್ನು ಪ್ರೀತಿ ಮಾಡ್ತಕ್ಕಂಥ ಒಂದು ಜನಗಳು ದ್ವೇಷ ಕಕ್ಷೆಗಳು ಅವ್ರ ಒಳಗಿರಲ್ಲ. ದೇವರನ್ನು ಪ್ರೀತಿ ಮಾಡ್ತಕ್ಕಂಥ ಪ್ರತಿಯೊಂದು ಮಾನವನು ದೇವರ ಹೇಗೆ ಇರುತ್ತಾನೋ ಆ ರೀತಿಗೆ ನಡೆಯೋದಕ್ಕಾಗಿ ಪ್ರಯಾಸ ಪಡ್ತಾನೆ ಪ್ರೇರೆ. ನಮ್ಮನ್ನು ರಕ್ಷಿಸಿಕೊಳ್ಳೋಕೆ ಪ್ರಯಾಸ ಪಡ್ತಾನೆ, ಇನ್ನೊಂದು ವ್ಯಕ್ತಿಗೆ ರಕ್ಷಣೆ ಕೊಡೋದಕ್ಕಾಗಿ ಪ್ರಯಾಸ ಪಡ್ತಾನೆ, ತನ್ನ ಕುಟುಂಬಕ್ಕೆ ಪೋಷಿಸ್ತಾನೆ, ಇನ್ನೊಂದು ಕುಟುಂಬ ಕೂಡ ಸಾಧ್ಯವಾದಷ್ಟು ತನ್ನಲ್ಲಿ ಅದಂದ್ರೆ ಅಷ್ಟು ಕಷ್ಟಕರ ಇದ್ದಂಥ ವ್ಯಕ್ತಿಗಳಿಗೆ ಸಹಾಯ ಮಾಡ್ತಾನೆ. ಇದು ದೇವರಿಂದ ಹುಟ್ಟಿರ್ತಕ್ಕಂಥ ಮನುಷ್ಯನ ಒಂದು ತತ್ವಗಳು ಪ್ರೇರೆ. ದೇವರಿಂದ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಮನುಷ್ಯನು ಪ್ರತಿಯೊಬ್ಬರನ್ನು ಪ್ರೀತಿ ಮಾಡ್ತಾನೆ. ಅಂದರೆ ದೇವರಿಂದ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಯಾರ್ಯಾರಾಗಿರುತ್ತಾರೋ, ಅಂದರೆ ಯಾರು ನಂಬಿ ದೀಕ್ಷಾಸ್ನಾನ ಮಾಡಿಕೊಂಡು ಆತನ ರಕ್ತದಿಂದ ತೊಳೆಯಲ್ಪಟ್ಟು ಆತನ ಒಂದು ಮುದ್ರೆ ಅವ್ರ ಮೇಲೆ ಇಡ್ತದೋ ಆ ವ್ಯಕ್ತಿಗಳನ್ನು ಪ್ರತಿಯೊಬ್ಬರು ಏನು ಮಾಡ್ತಾರೆ, ಪ್ರೀತಿ ಮಾಡಿ ಆತನ ಪ್ರೀತಿಯಲ್ಲಿ ನೆಲೆಗೊಂಡು ಆತನ ಅನನ್ಯತೆ ಐಕ್ಯತೆಯಲ್ಲಿ ನಡೀತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಪ್ರೇರೆ. ದೇವರನ್ನು ಪ್ರೀತಿ ಮಾಡ್ತಕ್ಕಂಥ ವ್ಯಕ್ತಿಗಳು ಹೇಗಿರ್ತಾರೆ ಅಂದರೆ ಒಂದು ಸ್ಥಾನ, ಒಂದು ಮಾನ, ಒಂದು ಅನುಭವ ಅವ್ರಿಗೆ ದೇವ್ರಿಗೆ ಕೊಟ್ಟಿರ್ತಾನೆ ಪ್ರೇರೆ. ಆಲ್ರೆಡಿ ದೇವ್ರಿಗೆ ಪ್ರೀತಿ ಮಾಡಲಂಥ ಜನಗಳು ಹೇಗಿರ್ತಾರೆ ಅಂದರೆ ಅವರು ಸೈತಾನನಿಂದ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿರ್ತಾರೆ ಪ್ರೇರೆ. ದೇವರಿಗೆ ದ್ವೇಷ ಮಾಡ್ತಕ್ಕಂಥ ವ್ಯಕ್ತಿಗಳು, ದುರಂಕರವಾಗಿ ಜೀವನ ಮಾಡ್ತಕ್ಕಂಥ ವ್ಯಕ್ತಿಗಳು, ಇವರೆಲ್ಲ ಸೈತನನಿಂದ ಹುಟ್ಟಿರ್ತಕ್ಕಂಥ ಜನಗಳು. ಸೈತನನ ಮಾತು ಕೇಳಿ ಸೈತನಿಗೆ ಅಧೀನರಾಗಿ ಬೆಳೀತಕ್ಕಂಥ ಈ ವ್ಯಕ್ತಿಗಳ ಪ್ರೇರೆ. ಇಂಥ ಒಂದು ವ್ಯಕ್ತಿಗಳು ಆ ಸಾವಾಸದಲ್ಲಿ ಕೂಡ ಇರಲಿಕ್ಕೆ ಅವಕಾಶ ಚಾನ್ಸಸ್ ನಿಮ್ಗೆ ಇಲ್ಲೇ ಇಲ್ಲ. 2ನೇ ಥೆಸಲೋನಿಕ 3ನೇ ಅಧ್ಯಾಯ 6ನೇ ವಚನ. ಸಹೋದರರೇ, ನಮ್ಮಿಂದ
ಹೊಂದಿದ ಬೋಧನೆಯನ್ನು ಅನುಸರಿಸದೆ ಅಕ್ರಮವಾಗಿ ನಡೆಯುವ ಪ್ರತಿ ಸಹೋದರನಿಗೆ ನೀವು ದೂರವಾಗಿರಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಆಜ್ಞಾಪಿಸುತ್ತೇನೆ. ಅಪೊಸ್ತಲನಾದ ಪೌಲು ಥೆಸಲೋನಿಕ ಸಭೆದರಿಗೆ ಒಂದು ಪತ್ರವನ್ನು ಬರೆದು ಹೇಳ್ತಾನ, ಅಕ್ರಮವಾಗಿ ನಡೀತಕ್ಕಂಥ ವ್ಯಕ್ತಿಗಳಿಂದ ನೀವು ದೂರವಾಗಿರ್ಬೇಕೆಂಬುದಾಗಿ ನಾನು ನಿಮ್ಮನ್ನು ಬೇಡ್ತಾ ಅಂತ ಹೇಳ್ತಾನೆ. ಸ್ಪಷ್ಟವಾಗಿ ಯೇಸು ಕ್ರಿಸ್ತನ ಹೆಸರಲ್ಲಿ ನಿಮ್ಮನ್ನು ಕೇಳ್ತಕ್ಕಂಥವನಾಗಿದ್ದ ಅಕ್ರಮವಾಗಿರ್ತಕ್ಕಂಥ ವ್ಯಕ್ತಿಗಳಿಂದ ನೀವು ದೂರವಾಗಿರ್ರಿ. ಅಂದರೆ ಸೈತನನ ಸಂಕಲ್ಪ ಅನುಸಾರವಾಗಿ ನಡೀತಕ್ಕಂಥ ಪ್ರತಿಯೊಂದು ವ್ಯಕ್ತಿಗಳಿಂದ ನೀವು ದೂರವಾಗಿರ್ಬೇಕು. ಹುಡುಗರಾಗಲಿ, ಮೋಸ ಮಾಡ್ತಕ್ಕಂಥ ವ್ಯಕ್ತಿಗಳಾಗಲಿ, ವ್ಯಭಿಚಾರಿಗಳಾಗಲಿ, ದುರಹಂಕಾರದಿಂದ ಜೀವನ ಮಾಡ್ತಕ್ಕಂಥ ವ್ಯಕ್ತಿಗಳಾಗಲಿ, ಇಂಥೊಂದು ವ್ಯಕ್ತಿಗಳಿಂದ ನೀವು ದೂರವಾಗಿರ್ಬೇಕು. ಯಾವುದು ನಿಮಗೆ ಸರಿ ಕಾಣಿಸ್ತಕ್ಕಂಥದ್ದಾಗಿಲ್ಲವೋ ಅದರಿಂದ ನೀವು 100% ನೀವು ದೂರವಾಗಿರ್ಬೇಕು. ಯಾಕಂದರೆ ಈ ವ್ಯಕ್ತಿಗಳು ನಿಮಗೆ ಮೋಸದ ಮಾರ್ಗವನ್ನು ನಡೆಸಿ ನರಕದ ಮಾರ್ಗದಲ್ಲಿ ನಿಮ್ಮನ್ನು ನಿಲ್ಲಿಸ್ತಾರೆ. ಸ್ಪಷ್ಟವಾಗಿ ನರಕದ ಮಾರ್ಗದಲ್ಲಿ ನಿಂತೆ ಅಂದ್ರೆ ಬೆಂಕಿ ಬಾಗಿಲಲ್ಲಿ ಸ್ಪಷ್ಟವಾಗಿ ನೀನು ಒಂದಿನ ಹೋಗ್ತಿ, ಆ ಬೆಂಕಿ ಬಾಗಿಲ ಒಳಗೆ ಹೆಜ್ಜೆ ಇಟ್ಟೆ ಅಂದ್ರೆ ನೀನು ಸುಡ್ತಾನೆ ಇರ್ತೀವಿ ಪ್ರೇರೆ. ಆ ಬೆಂಕಿ ಎಂದೂ ಹಾರ ಹೋಗಲ್ಲ. ಅಂಥೊಂದು ಸ್ಥಿತಿಯಲ್ಲಿ ನೀನು ಬಿದ್ದೋಗ್ತಿ. ದೇವ್ರ ಉದ್ದೇಶದ ಇಂಥ ಒಂದು ಸ್ಥಿತಿಯಲ್ಲಿ ನೀನು ಬಿದ್ದೋಗ್ಬಾರ್ದು. ದೇವರನ್ನು ಪ್ರೀತಿ ಮಾಡ್ತಕ್ಕಂಥ ಪ್ರತಿಯೊಂದು ಮನುಷ್ಯನು ಆತನ ಚಿತ್ತತೆ ನಡೆಯೋದಕ್ಕಾಗಿ ಪ್ರಯಾಸ ಪಡಬೇಕೆಂಬುದಾಗಿ ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟಂಥ ಪ್ರತಿಯೊಂದು ವ್ಯಕ್ತಿಗಳು ಆತನ ಕಾರ್ಯಗಳಲ್ಲಿ ನೆಲೆಗೊಂಡಿರ್ಬೇಕೆಂಬುದಾಗಿ ದೇವರ ಉದ್ದೇಶದ ಪ್ರೇರೆ. ಇವತ್ತು ಈ ಉದ್ದೇಶ ನಿನ್ನ ಒಳಗದನ. ದೇವ್ರು ನಿಂಗೆ ಪ್ರೀತಿ ಮಾಡ್ಯಾನ. ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟಿನ ಕಾರಣ ದೇವ್ರು ನಿಂಗೆ ಪ್ರೀತಿ ಮಾಡ್ಯಾನ. ದೇವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಲಪಡಿಸ್ಬೇಕೆಂಬ ಉದ್ದೇಶ ಇಟ್ಟಾನ. ದೇವ್ರು ನಿಂಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಮಾಡಬೇಕೆಂಬ ಉದ್ದೇಶ ಇಟ್ಟಾನ. ದೇವ್ರಿನ ಮಾರ್ಗಗಳು ತೆರೆದು ನಿನಗೆ ಒಂದು ಒಳ್ಳೆಯ ಸ್ಥಾನಮಾನ ಲಿಖಬೇಕೆಂಬುದಾಗಿ ದೇವರು ಆಸೆ ಪಟ್ಟಾನ. ಗೊತ್ತನೇ ಆತನ ಆಸೆ ಅನುಸಾರವಾಗಿ ನಡೀತಕ್ಕಂಥವ್ರಾಗಿದ್ದರೆ ಒಂದು ತಂದೆ ಮಾತೆ ಒಂದು ಮಗನು ಕೇಳಿಲ್ಲ ಅಂದರೆ ಮಗನ ಮೇಲೆ ತಂದೆ ಎಷ್ಟೋ ಆಸೆ ಇಟ್ಟಿರ್ತಾನೆ. ಒಂದು ತಂದೆನೇ ಎಷ್ಟು ಆಸೆ ಇಟ್ಟಿರ್ತಾನೆ ಮಗನ ಮೇಲೆ. ಆ ಮಗನು ಆ ತಂದೆ ಮಾತಿಗೆ ಒಂದು ವೇಳೆ ಕೇಳಿಲ್ಲ, ದಿನವಾಗಿಲ್ಲ ಅಂದ್ರೆ ತಂದೆ ಮನಸ್ಸು ನೋಯ್ತು ಪ್ರೇರೆ. ಎಷ್ಟೋ ಮನಸ್ಸನ್ನು ತಂದೆ ನೋಯಿಸ್ಕೋತಾನೆ. ತಾಯಿ ಎಷ್ಟೋ ಒಂದು ಮನಸ್ಸನ್ನು ನೋಯಿಸ್ಕೋತಾಳೆಯೋ, ನನ್ನ ಮಗನಿಗೆ ನಾ ಎಷ್ಟು ಹೇಳಿದ್ರು ಕೂಡ ಮಾತು ಕೇಳಲಿಲ್ಲ, ನನ್ನ ಮಗಳಿಗೆ ಎಷ್ಟು ಹೇಳಿದ್ರು ಕೂಡ ನನ್ನ ಮಗ ನನ್ನ ಮಾತು ಕೇಳಿಲ್ಲ ಎಂಬುದಾಗಿ ತಿಳ್ಕೊಂಡು ತಾಯಿ ತಂದೆ ಮನಸ್ಸು ಎಷ್ಟೋ ನೊಂದು ಹೋಯ್ತು ಪ್ರೇಯರೆ. ನಾನು 20 ಹೇಳ್ತಾನೆ, ತಾಯಿ ತಂದೆಗೆ ದ್ವೇಷಿಸುವವರು ಅವ್ರ ದೀಪ ಮಧ್ಯರಾತ್ರಿಲಿ ಆರೋಯ್ತಂದು ಪ್ರೇಯರೆ. ಈ ಲೋಕದ ತಾಯಿ ತಂದೆಗೆ ದ್ವೇಷಿಸ್ತಕ್ಕಂಥ ವ್ಯಕ್ತಿಗಳ ದೀಪನೇ ಮಧ್ಯರಾತ್ರಿ ಆರೋದಾಗ ಮತ್ತು ದೇವರಿಗೆ ದ್ವೇಷಿಸ್ತಕ್ಕಂಥ ಮತ್ತು ನೀವು ಹೇಗೆ ನಿಮ್ಮ ಜೀವನ ಆಗಬೇಕು, ಹೇಗೆ ನಿಮ್ಮ ಪರಿಸ್ಥಿತಿ ಆಗಬೇಕು, ಹೇಗೆ ನಿಮ್ಮ ಕುಟುಂಬ ಆಗಬೇಕು, ಹೇಗೆ ನೀವು ನಿಮ್ಮ ನಡೆನುಡಿ ಆಗಬೇಕು, ಹೇಗೆ ನಿಮ್ಮ ಜೀವಿತ ಕಟ್ಟಲ್ಪಡ್ಬೇಕು, ಹೇಗೆ ನಿಮ್ಮ ಹೃದಯ ಕಟ್ಟಲ್ಪಡ್ಬೇಕು, ಹೇಗೆ ನೀವು ಕರ್ತನ ಮಕ್ಕಳಾಗಿ ಜೀವನ ಮಾಡೋಕ್ಕೆ ಅವಕಾಶ ಇದೆ. ಮತ್ತು ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾನೆ. ಯಾಕಂದರೆ ದೇವರಿಂದ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ದೇವರನ್ನು ಪ್ರೀತಿ ಮಾಡ್ತಾನೆ ಪ್ರೇಯರೆ. ನೀವು ದೇವರಿಂದ ಹುಟ್ಟಿದ ಕಾರಣ ನೀವು ದೇವರನ್ನು ಪ್ರೀತಿ ಮಾಡುತ್ತಾ ದೇವರ ಆಜ್ಞೆಗಳನ್ನು ಪರಿಪಾಲನೆ ಮಾಡುತ್ತಾ ನಡೆಯುವಾಗ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡೋದಕ್ಕೆ ಹೇಳ್ತಾನೆ. ನಾವು ದೇವರ ಮಕ್ಕಳನ್ನು ಪ್ರೀತಿಸುವ ಎಂಬುದನ್ನು ದೇವರನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಅನುಸರಿಸುವ ಹಾಗೆ, ದೇವರನ್ನು ಪ್ರೀತಿ ಮಾಡ್ತಕ್ಕಂಥ ನೀವು ಆತನ ಆಜ್ಞೆಗಳನ್ನು ಪ್ರೀತಿ ಮಾಡ್ತೀರಿ. ಆತನ ಆಜ್ಞೆ ಅನುಸಾರವಾಗಿ ನೀವು ನಡೀತೀರಿ. ಆತನ ಆಜ್ಞೆ ಅನುಸಾರವಾಗಿ ನೀವು ನಡೆಯುವಾಗ ದೇವರು ನಿಮ್ಮನ್ನು ತಿಳಿದುಕೊಳ್ತಾನೆ, ನೀವು ದೇವರನ್ನು ತಿಳಿದುಕೊಳ್ತೀರಿ ಪ್ರೇರೆ. ಸುಮ್ಮನೆ ದೇವರು ನಿಮ್ಮ ಜೀವಿತವನ್ನು ನಿಮ್ಮ ಹೃದಯವನ್ನು ಕಟ್ಟಲ್ಲ. ಸುಮ್ಮನೆ ಒಂದು ಶೋಧನೆಯಿಂದ ನಿಮ್ಮನ್ನು ದೇವರು ಬಿಡುಗಡೆ ಮಾಡಲ್ಲ. ಸುಮ್ಮನೆ ಭಯಂಕರವಾಗಿರ್ತಕ್ಕಂಥ ರೋಗದಿಂದ ವ್ಯಾಧಿಯಿಂದ ದೇವರು ನಿಮ್ಮನ್ನು ಹೊರಗೆ ತೆಗೆಯಲ್ಲ. ಯಾಕೆ ನಿಮ್ಗೆ ರೋಗ, ಯಾಕೆ ಸಮಸ್ಯೆ, ಯಾಕೆ ಶೋಧನೆ, ಯಾಕೆ ನಿಮ್ಮ ಕೈಯಲ್ಲಿ ಬರ್ಕತ್ತಿಲ್ಲ, ಯಾಕೆ ನಿಮ್ಮ ಕೆಲಸ ಇಲ್ಲ, ಯಾಕೆ ನಿಮ್ಗೆ ವಿದ್ಯಾಭ್ಯಾಸ ಇಲ್ಲ, ಯಾಕೆ ನಿಮ್ಗೆ ಒಂದು ಅಲೆದಾಡ್ತಕ್ಕಂಥ ಪರಿಸ್ಥಿತಿ, ದೇವರಿಂದ ದೂರ ಆದಾಗ ಪ್ರೇಯರೆ. ನನ್ನ ಸೋದರ ದೇವರಿಗೆ ನೀವು ಹತ್ತಿರವಾಗುವುದು ಪ್ರಯತ್ನ ಪಡ್ರಿ. ದೇವರಿಗೆ ಎಷ್ಟು ಹತ್ತಿರವಾಗಿ ನೀವು ಜೀವಿಸ್ತಿರೋ, ದೇವರಿಗೆ ಎಷ್ಟು ಹತ್ತಿರವಾಗಿ ನೀವು ನಡೀತಿರೋ ಅಷ್ಟು ಅದ್ಭುತದ ಪ್ರೇಯರೆ. ಯಾರ ವ್ಯಕ್ತಿ ಏನೋ ಅಂತಾನಂದ್ರೆ ಬೇಡ, ಅಂಥವ್ರು ಸಾಹಸ ನೀವು ಮಾಡಬೇಡ್ರಿ. ನಿಮಗೆ ಒಂದು ವೇಳೆ ವಿರುದ್ಧವಾಗಿ ಕಾರ್ಯ ಮಾಡ್ತಕ್ಕಂಥ ವ್ಯಕ್ತಿಗಳ ಜೊತೆ ನೀವು ಸಾಹಸ ಮಾಡಬೇಡ್ರಿ. ಇಂಥವ್ರ ಜೊತೆ ನೀವು ಸಾಹಸ ಮಾಡಿದಿರಂದ್ರೆ ನಿಮ್ಮ ಜೀವಿತನೇ ಇರ್ತದ. ಹಲ್ಲೆಲೂಯಾ, ನಿಮ್ಮ ಜೀವಿತನೇ ಇರ್ತದೆ ರೀ. ಅಲ್ಲಲ್ಲಿ ಕೊಲ್ಲ ಜೀವಿತ ಹೊರತು ಸಮೃದ್ಧಿ ಜೀವಿತ ನಿಮ್ದಿರಲ್ಲ. ಇವತ್ತು ಎಷ್ಟೋ ಜನರು ಹೇಳಿಕೆ ಮಾತಿನಿಗೆ ಒಳಗಾಗ್ಲತ್ತಾರ ಪ್ರೇರೆ. ಎಷ್ಟೋ ಜನರು ಯಾರು ಏನು ಹೇಳಿರಂದ್ರೆ ಆ ಹೇಳಿರ್ತಕ್ಕಂಥ ವ್ಯಕ್ತಿಗಳನ್ನು ಮಾತನ್ನು ಕೇಳಿ ನೀವು ನಷ್ಟ ಹೋಗ್ಲತ್ತೀರಿ ಪ್ರೇರೆ. ದೇವ್ರಿಗೇನು ನಷ್ಟ ಇಲ್ಲ, ನೀವು ನಷ್ಟ ಹೋಗ್ಲತ್ತೀರಿ, ನೀವು ಹಾಳಾಗ್ಲತ್ತೀರಿ. ನಿಮ್ಮ ಜೀವಿತ, ನಿಮ್ಮ ಕುಟುಂಬ ಕಟ್ಟಲ್ಪಡಬೇಕಾದ್ರೆ, ನೀವು ಉನ್ನತ ಸ್ಥಾನಮಾನಕ್ಕೆ ಬೆಳಿಬೇಕಾದ್ರೆ ನೀವು ದೇವರಿಗೆ ಅಧೀನವಾಗಿರ್ಬೇಕು ಪ್ರೇರೆ. ಯಾರು ಒಂದು ವ್ಯಕ್ತಿ ಹೇಳ್ತಾನೆ ಮಾತಂದ್ರೆ ಆ ವ್ಯಕ್ತಿಗೆ ಒಳಗಾಗ್ಬೇಡ್ರಿ. ನೀವು
ಸೈತನಿಗೆ ಎದುರಿಸ್ರಿ. ಸೈತನನ ಆಸೆ ಉಳ್ಳವನು ಅಂಥ ಒಂದು ಮನಸ್ಸಂಕಲ್ಪ ಉಳ್ಳಂಥ ವ್ಯಕ್ತಿಗಳು ಬಹಳ ಜನ ಬಂದು ನಿಮ್ಮನ್ನು ಶೋಧಿಸ್ತಾರೆ ಪ್ರೇರೆ. ಒಳ್ಳೆ ಸಾವಾಸ ನಿಮ್ಮನ್ನು ತೆಗಿತಾರೆ. ಒಳ್ಳೆ ಒಂದು ದೇವರಿಗೆ ಹತ್ತುಕೊಂಡಿರ್ತಕ್ಕಂಥ ಒಂದು ಪ್ರೀತಿ ಮಮತೆಯಿಂದ ದೇವರಿಂದ ನಿಮ್ಮನ್ನು ದೂರ ಮಾಡ್ತಾರೆ ಪ್ರಿಯ ಜನರು. ದೇವರಿಗೆ ಎಷ್ಟು ಪ್ರೀತಿ ಮಾಡ್ತೀರಿ, ಕೆಲವೊಂದು ವ್ಯಕ್ತಿಗಳು ಬಂದು ನಿಮ್ಮನ್ನು ದೂರ ಮಾಡ್ತಾರೆ ಪ್ರಿಯ. ಆದರೆ ಹೇಳಿಕೆ ಮಾತನಿಗೆ ಒಳಗಾಗಿದ್ದು ದೇವ್ರ ವಿಶ್ವಾಸ ನಂಬಿಕೆಯನ್ನು ನೀವು ಕಳ್ಕೊಳ್ಬೇಡ್ರಿ. ಸೈತನನ್ನು ಬರೀ ಮೋಸ ಮಾಡ್ತಕ್ಕಂಥ ಹೊರತು ಆತ ನಿಮ್ಮನ್ನು ರಕ್ಷಿಸ್ತಕ್ಕಂಥನಾಗಿಲ್ಲ ಪ್ರೇರೆ. ಇವತ್ತೆಷ್ಟೋ ಜನರು ಹೇಳಿಕೆ ಮಾತಿಗೆ ಒಳಗಾಗಿದ್ದು ಶೋಧನೆಗೆ ಒಳಗಾಗಲತ್ತೀರಿ, ಶೋಧಿಸಲ್ಪಡತ್ತೀರಿ ಪ್ರೇರೆ. ಯಾಕೆ ನಿಮಗೆ ಈ ಶೋಧನೆ, ಯಾಕೆ ಈ ಸಮಸ್ಯೆ, ಯಾಕೆ ಭಯಪಡ್ತಕ್ಕಂಥ ಅವಶ್ಯಕತೆ ನಿಮ್ಗದ, ಯಾಕೆ ಇಂಥ ಒಂದು ಹಾಳತಕ್ಕಂಥ ಜೀವಿತ ನಿಮ್ದದ, ಯಾಕೆ ಇಂಥ ಒಂದು ಪರಿಸ್ಥಿತಿ ನೀವು ಎದುರ್ಕೊಳ್ಳತ್ತೀರಿ ಗೊತ್ತದ ನಿಮ್ಗೆ? ಸಹಿತ ನಿಮ್ಮನ್ನು ಮೋಸ ಮಾಡತ್ತಾನ ಪ್ರೇರಿ. ಮೋಸ ಮಾಡ್ತಕ್ಕಂಥ ವ್ಯಕ್ತಿ ಅನಾದಿ ಕಾಲ ಹಿಡಿದು ನಿಮ್ಮನ್ನು ಮೋಸ ಮಾಡ್ತಾ ಬಂದಾನೆ. ಇನ್ನೂ ಮೋಸ ಹೋಗ್ಲತ್ತೀರಿ. ನಂಬಿರಿ ದೀಕ್ಷಾಸ್ನಾನ ಹೊಂದಿರಿ ಮೋಸ ಹೋಗ್ಲತ್ತೀರಿ. ಕರ್ತನ ದೇಹ ರಕ್ತದಲ್ಲಿ ಪಾಲ್ಭಾಗಿರ್ಲತ್ತೀರಿ, ಮೋಸ ಹೋಗ್ಲತ್ತೀರಿ. ದೇವರನ್ನು ಪ್ರೀತಿ ಮಾಡದೆಂಬುದಾಗಿ ಹೇಳ್ಕೊಂಡು ಒಳ್ಳೆತ್ತೀರಿ, ದೇವ್ರಿಗೆ ಮೋಸ ಮಾಡತ್ತೀರಿ ಪ್ರೇರಿ, ಮೋಸ ಹೋಗ್ಲತ್ತೀರಿ ಪ್ರೇರಿ. ಕ್ರಿಸ್ತವರಂತ ಹೇಳಿಕೊಂಡು ಕೊಳ್ಳಗ ಆ ಸಿಲ್ಬೆಗಳು ಹಾಕ್ಕೊಂಡು ಓಡಾಡ್ತಕ್ಕಂಥರಾಗಿದ್ದೀರಿ, ದೇವ್ರಿಗೆ ಮೋಸ ಮಾಡತ್ತೀರಿ ಪ್ರೇರಿ. ದೇವ್ರಿಗೆ ನಾವು ಪ್ರೀತಿ ಮಾಡತ್ತೆಂಬುದಾಗಿ ತಾಳಿ ಮಂಗಳಸೂತ್ರದಲ್ಲಿ ಕೂಡ ಆ ಶಿಲ್ಬೆನ ಹಾಕ್ಕೊಂಡು ನಾವು ಕ್ರಿಸ್ತವ್ರ ತೋರಿಸ್ಕೊಂಡು ಹೇಳ್ತೀರಿ, ದೇವ್ರಿಗೆ ಮೋಸ ಮಾಡತ್ತೀರಿ ಪ್ರೇರೆ. ಎಷ್ಟು ದೇವ್ರು ಸಹಿಸ್ತಾನೆ ನಿಮ್ಮನ್ನು ನೋಡಿ, ಎಷ್ಟು ವರ್ಷ ದೇವ್ರು ನಿಮ್ಮನ್ನು ಸಹಿಸ್ತಾನೆ, ದೇವ್ರು ಸಹಿಸ್ತಾನೆ ಪ್ರೇರೆ. ಇನ್ನೂ ಸಹಿಸಲತ್ತ ನಿಮ್ಮನ್ನು. ಆದರೆ ಆತನ ಸಮಯ ಬಂದಾಗ ನಿಮಗೆ ಸ್ಥಿರವಾಗಿ ಒಂದು ಪೆಟ್ಟು ಹಾಕಿದನಂದ್ರೆ ನೀವು ಈ ಲೋಕದಲ್ಲೂ ಕೂಡ ಕಾಣಲು ಪ್ರೇರೆ, ನೀವು ಮಾಯವಾಗುತ್ತೀರಿ ಪ್ರೇರೆ. ನನ್ನ ಸೋದರ ಇಂಥ ಸ್ಥಿತಿಗೆ ಬರ್ಲಿಕ್ಕೆ ಅವಕಾಶ ನಿಮಗಿಲ್ಲ. ಅದಕ್ಕೆ ಮೊದಲನೇ ಯೋಹಾನನು 5ನೇ ಅಧ್ಯಾಯ ಅದರ 3ನೇ ವಚನ ಹೋದ್ರಿ. ದೇವರ ಮೇಲಣ ಪ್ರೀತಿ ಏನೆಂದರೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ. ಆತನ ಆಜ್ಞೆಗಳು ಭಾರವಾದವುಗಳಲ್ಲ. ಹಲ್ಲೆಲೂಯಾ. ದೇವ್ರ ಆಜ್ಞೆ ಭಾರವರಿ ವಜ್ಜಿದೇನು ದೇವ್ರ ಆಜ್ಞೆ? ಈ ಸತ್ಯವೇದ ತಲೆ ಮೇಲೆ ಹೋದ್ರೆ ವಜ್ಜೆ ಇದ್ದಾರ. ಎಷ್ಟು ಕಿಲೋ ಅದ ಇದು? ಎಷ್ಟು ಕಿಲೋ ಅದ? ಹೆಚ್ಚಿಗೆ ಒಂದು kg ಇದ್ದಿರ್ಬೇಕು ಅಷ್ಟೇ ಅಲ್ಲ? 1 kg ಇದ್ದಿರ್ಬೋದು. ಆದರೆ ಆಜ್ಞೆ ಅದು ಒಂದು ಗುರುಗುಂಜಿ ಅದನ್ನೆಲ್ಲ ಗೊತ್ತಿಲ್ಲ ನನಗೆ. 1 kg ಬೇರೆ, ಒಂದು ಗುರುಗುಂಜಿ ಅದನ್ನೆಲ್ಲ ಗೊತ್ತಿಲ್ಲ. ಆತನ ಆಜ್ಞೆಗಳು ಭಾರವಾದದಲ್ಲ. ಯಾರಿಗೆ ಭಾರವಾಗಿ ಗೊತ್ತದನ? ಪಾಪ ಮಾಡ್ತಕ್ಕಂಥ ವ್ಯಕ್ತಿಗಳು ಭಾರವ ಪ್ರಿಯ ಆತನ ಆಜ್ಞೆ. ಮೋಸ ಮಾಡ್ತಕ್ಕಂಥ ವ್ಯಕ್ತಿಗೆ ಭಾರವ ಪ್ರಿಯ ಆತನ ಆಜ್ಞೆ. ವ್ಯಭಿಚಾರ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಆತನ ಆಜ್ಞೆಗಳು ಭಾರವ ಪ್ರಿಯರೇ. ಸುಳ್ಳನ್ನು ಹೇಳಿಕೊಂಡು ಸುಳ್ಳಿಗೆ ಪ್ರೀತಿ ಮಾಡ್ತಕ್ಕಂಥ ಪ್ರತಿಯೊಂದು ಆಜ್ಞೆಗಳು ಭಾರವ ಪ್ರಿಯರೇ. ದೇವ್ರ ಆಜ್ಞೆ ಭಾರವಲ್ಲ. ದೇವ್ರ ಆಜ್ಞೆ ಇಷ್ಟು ಉತ್ತಮವಾದ, ಇಷ್ಟು ಅದ್ಭುತವಾದ, ನೀವು ಖಾಲಿ ತಿಳ್ಕೊಂಡು ಆ ಆಜ್ಞೆಗಳನ್ನು ಅನುಸಾರವಾಗಿ ನೀವು ಪರಿಪಾಲನೆ ಮಾಡಿ ನಡೆದ್ರೆ ಸಾಕು ಪ್ರಿಯರೇ, ಅಷ್ಟೇ. ದೇವ್ರ ಆಜ್ಞೆಗಳಿಗೆ ಅನೇಕ ಜನರು ಒಳಗಾಗ್ಲತ್ತಿಲ್ಲ ಗೊತ್ತು. ಯಾಕ ಭಾರವ? ಏನು ಭಾರವಾದ? ದೇವ್ರ ಆಜ್ಞೆ ಹೇಳ್ತದೆ ಸ್ಪಷ್ಟವಾಗಿ, ನಿನ್ನಂತೆ ನಿನ್ನ ನೆರೆಯವನಿಗೆ ನೀನು ಪ್ರೀತಿ ಮಾಡು, ನಿನ್ನ ಕುಟುಂಬಕ್ಕೆ ಪ್ರೀತಿ ಮಾಡು, ನಿನ್ನ ಹೆಂಡತಿಗೆ ಪ್ರೀತಿ ಮಾಡು, ನಿನ್ನ ಮಕ್ಕಳಿಗೆ ಪ್ರೀತಿ ಮಾಡು, ನಿಮ್ಮ ತಾಯಿ ತಂದೆಗೆ ಪ್ರೀತಿ ಮಾಡು, ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮರಿಗೆ ಪ್ರೀತಿ ಮಾಡು, ನಿನ್ನ ಎಡಬಲ ಯಾರ ವೈರಿರಂದ್ರ ಅವ್ರಿಗೆ ಪ್ರೀತಿ ಮಾಡು. ಇಷ್ಟೇ ದೇವ್ರ ಆಜ್ಞೆ. ದೇವ್ರ ಆಜ್ಞೆಗಳು ಭಾರವಲ್ಲ ಪ್ರೇಯರೇ. ದೇವ್ರ ಆಜ್ಞೆ ಅನುಸಾರವಾಗಿ ನೀನು ಒಂದು ವೇಳೆ ನನ್ನ ಸೋದರ ನಡೆಯುವುದಾದರೆ ನಿನಗಿಷ್ಟು ಉತ್ತಮದ ಅಷ್ಟು ಉತ್ತಮದ ಪ್ರೇಯರೇ. ನೀನು ಇಷ್ಟು ಅದ್ಭುತವಾಗಿರ್ತೀವಿ, ಅಷ್ಟು ಅದ್ಭುತವಾಗಿರ್ತೀವಿ. ಈ ಲೋಕದಲ್ಲಿ ನಿಂಗೆ ಕಷ್ಟ ಇದ್ದಿರ್ಬೋದು, ಈ ಲೋಕದಲ್ಲಿ ಸಂಕಟ ಇದ್ದಿರ್ಬೋದು, ಈ ಲೋಕದಲ್ಲಿ ನಿನಗೆ ಶೋಧನೆ ಇದ್ದಿರ್ಬೋದು. ಆದರೆ ಎಲ್ಲ ಕಷ್ಟ ಸಂಕಟ ಶೋಧನೆಯಿಂದ ದೇವರು ನಿನ್ನ ಮೇಲಕ್ಕೆ ಒಂದಿನ ತರ್ತಾನೆ ಪ್ರೇಯ. ಆತನ ತರ್ತಕ್ಕಂಥ ಅನವೃತ್ತು ನಿಮ್ಮನ್ನು ಬಿಟ್ಕೊಡ್ತಕ್ಕಂಥನಾಗಿ ಇಲ್ಲ ಪ್ರೇಯರೇ. ಆತ ನಿಮ್ಮನ್ನು ಸರಿದಾರಿಯಲ್ಲಿ ನಡೆಸ್ತಕ್ಕಂಥವನೇ ಹಣ ಹೊರತು ನಿಮ್ಮನ್ನು ಅಡ್ಡದಾರಿಗೆ ಆತನ ಒಯ್ತಕ್ಕಂಥನಲ್ಲ ಪ್ರೇಯರೇ. ನಿಮಗೆ ಹಸುವೆ ಆದಾಗ ಅದ್ಭುತವಾಗಿರ್ತಕ್ಕಂಥ ಆಹಾರವನ್ನು ಕೊಟ್ಟು ನಿಮ್ಮನ್ನು ಪೋಷಿಸ್ತಾನೆ ಹೊರತು ನಿಮಗೆ ಮಣ್ಣು ಕೊಡಲ್ಲ ಪ್ರೇಯರೇ ತಿನ್ರಿ ಅಂತೇಳಿ. ದೇವರ ಆಜ್ಞೆಗಳು ಭಾರವಲ್ಲ, ದೇವರ ಆಜ್ಞೆಗಳು ಅದ್ಭುತವ ಪ್ರೇಯರೇ. ನೀವು ಸಹಿಸಿಕೊಂಡು ನಡೆಯುವುದರೆ ಎಷ್ಟೋ ಉತ್ತಮ. ಏನವರಿ ದೇವರ ಆಜ್ಞೆ ಏನದ? ಭಾರದನ ಅದಂತೀರಿ, ಭಾರದಂತೀರಿ. ದೇವ್ರ ಆಜ್ಞೆ ಭಾರ ಇಲ್ಲ. ದೇವ್ರ ಆಜ್ಞೆ ಇಷ್ಟು ಸುಲಭದ, ಅದು ಪರಿಪಾಲನೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಗೊತ್ತದ ಪ್ರೇಯರೇ. ದೇವ್ರ ಆಜ್ಞೆ ಇಷ್ಟು ಉತ್ತಮದ, ಅದು ಯಾರೈತೆ ಜ್ಞಾಪಕ ಮಾಡಿಕೊಂಡು ಆ ಆಜ್ಞೆ ಅನುಸಾರವಾಗಿ ನಡೀತಕ್ಕಂಥರಾಗಿದ್ದರು ಅವ್ರ ಜೀವಿತದಲ್ಲಿ ಮಾತ್ರ ಇಷ್ಟೊಂದು ಮೇಲದ, ಅಷ್ಟೊಂದು ಮೇಲದ ಪ್ರೇಯರೇ. ಅದಕ್ಕೆ ಇದೇ ಮೊದಲನೇ ಯೋಹಾನ 5ನೇ ಅಧ್ಯಾಯ 4ನೇ ವಚನ ಹೋದ್ರಿ. ಯಾಕಂದರೆ ದೇವರಿಂದ ಹುಟ್ಟಿರುವಂತದೆಲ್ಲವೂ ಲೋಕವನ್ನು ಜಯಿಸುತ್ತದೆ,
ಲೋಕವನ್ನು ಜಯಿಸಿದಂಥದ್ದು ಲೋಕವನ್ನು ಜಯಿಸಿದಂಥದ್ದು ನಮ್ಮ ನಂಬಿಕೆ. ನಮ್ಮ ನಂಬಿಕೆಯೇ. ಒಂದು ಸುಲಭವಾಗಿರ್ತಕ್ಕಂಥದ್ದು ಮಾತು ಹೇಳ್ತೇನೆ ನಿಮ್ಗೆ. ಸ್ವಲ್ಪ ಈಚೆಗೆ ನಾವು ದಾಟ್ಲತ್ತೇವೆ ಅನ್ಕೋರಿ. ಆಚೆಗೆ ಹೆಜ್ಜೆ ಇಡುವಾಗ ಮುಳ್ಳದನೋ ಅಥವಾ ಸ್ವಲ್ಪ ಹೊಲಸದನೋ ಒಂದು 4-5 ಫೀಟ್ ಅದನ್ಕೋರಿ. ಈಗ ನಾವು ಆ ಕಡೆ ಹೋಗಲೇಬೇಕು. ಏನು ಹೇಗೆ ಹೋಗ್ಲಕ್ಕೆ ನೀವು ಪ್ರಯಾಸ ಪಡ್ತೀರಿ? ಆಚಕ್ಕ ಹೇಗೆ ಹೋಗ್ಲಕ್ಕೆ ಪ್ರಯಾಸ ಪಡ್ತೀರಿ? ಸ್ವಲ್ಪ ಓಡ್ಕೊತ ಬಂದ್ರೆ ಸಿಡಿಲಕ್ಕೆ ಪ್ರಯಾಸ ಪಡ್ತೀರಿ. ಒಂದು. ಎರಡನೇದು, ಅದ್ರ ಮೇಲೆ ಏನರ ಒಂದು ಹೆಜ್ಜೆ ಇಟ್ಟು ನಡೆಯೋದಕ್ಕಾಗಾರ ಪ್ರಯಾಸ ಪಡ್ತೀರಿ. ಒಂದು ಕರೆಕ್ಟ್ ಅಲ್ಲ. 2 ಆಪ್ಷನ್ ಮಾಡ್ತೀರ ಅಷ್ಟೇ. ಕೆಲವರು ಓಡಿ ಬಂದು ಸಿಡಿಯೋದಕ್ಕೆ ನೋಡಿದಾಗ ತಪ್ಪು ಅಂತ ಅದ್ರಾಗ ಬಿದ್ದೋಯ್ತಾರ. ಕೆಲವರು ಓಡ್ಕೊತ ಬಂದು ಸಿಡಿತಾರ, ಆಚಾಕ್ ಹೋಯ್ತಾರ. ಕೆಲವರು ಹಾದಿ ನಡೆದು ಅದ್ರ ಕಲ್ಲಿಗೆ ಕೂಡ ಏನು ನಡಿಲಕ್ಕೆ ಪ್ರಯಾಸ ಪಡ್ತಾರ, ಆದರೆ ಅದ್ಭುತ ನೋಡಿದಾರೆ. ಕೆಲವರು ಅಗಡಿ ಅದ್ರಾಗ ಬಿದ್ದೋಯ್ತಾರೆ. ಆದರೆ ದೇವರ ಆಜ್ಞೆಗಳು ಇಷ್ಟು ಅದ್ಭುತವಾದ. ಯಾಕಂದರೆ ದೇವರಿಂದ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಮನುಷ್ಯನು ಲೋಕವನ್ನು ಜಯಿಸ್ತಾನೆ ಪ್ರಿಯರೇ. ಹಲ್ಲೆಲೂಯ. ಏನು ಜಯಿಸ್ತಾನ? ದೇವರಿಂದ ಹುಟ್ಟಿರ್ತಕ್ಕಂಥ ಮನುಷ್ಯನ ಜಯಿಸ್ತಾನ, ಲೋಕವನ್ನು ಜಯಿಸ್ತಾನೆ. ಆಗುತ್ತೆ. ನೀವು ಲೋಕವನ್ನು ಜಯಿಸಿರೆ, ಲೋಕದಾಗಿರ್ತಕ್ಕಂಥ ಕಾರ್ಯಗಳಿಗೆ ನೀವು ದ್ವೇಷಿಸಿರೆ, ಲೋಕದಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ನೀವು ದೂರವಾಗಿದ್ದರೆ, ಲೋಕದಾಗಿರ್ತಕ್ಕಂಥ ಕ್ರಿಯೆಗಳಿಗೆ ನೀವು ದೂರವಾಗಿದ್ದರೆ ಇದ್ರೇನು ಇಲ್ಲ ಪ್ರಿಯರೇ. ಲೋಕದಾಗಿರ್ತಕ್ಕಂಥ ಕಾರ್ಯಗಳಿಗೆ ನೀವು ದೂರ ಆಗಿಲ್ಲ, ಲೋಕದಾಗಿರ್ತಕ್ಕಂಥ ಕ್ರಿಯೆಗಳಿಗೆ ಕೂಡ ನೀವು ದೂರ ಇಲ್ಲ ಪ್ರಿಯರೇ. ಒಂದು ವೇಳೆ ಈ ಲೋಕವನ್ನು ನೀವು ಜಯಿಸ್ತಕ್ಕಂಥರಾಗಿ ನೀವು ಇರ್ತಿದ್ದೀರಂದ್ರೆ, ಓಕೆ, ಲೋಕವನ್ನು ಜಯಿಸಿರಂದ್ರೆ ಕಳೆದಿನ ವಾರ ಚರ್ಚಿನಾಗ ಆರಾಧನೆ ಮಾಡಿರಿ ಅಥವಾ ಜಾತ್ರೆಗೆ ಆರಾಧನೆ ಮಾಡಿರಿ? ಲೋಕದಾಗಿದ್ದರೆ ಲೋಕವನ್ನು ಜಯಿಸಿರಿ. ಎಲ್ಲಿದ್ದೀರಿ? ಲೋಕದಲ್ಲಿದ್ದೀರಿ. ನೀವು ಜಯಿಸಿರಿ ಲೋಕ. ಲೋಕ ನಿಮಗೆ ಕಟ್ಟಾಕೆ ಅದು. ಲೋಕ ನಿಮಗೆ ಬಂಧಿಸ್ಯದ. ಲೋಕ ಸ್ಪಷ್ಟವಾಗಿ ಈ ಲೋಕ ಬಂಧಿಸಿನ ಕಾರಣನೇ ಇನ್ನು ನಿಮ್ಮ ತಲೆಗಳನ್ನು ಮ್ಯಾಕೆತ್ತಿ ನೀವು ತಿರುಗಲಕ್ಕೆ ಅವಕಾಶ ಸಿಗ್ಲತ್ತಿಲ್ಲ. ನೀವು ಲೋಕದಲ್ಲಿ ಬಿದ್ದೋಗಿನ ಕಾರಣ, ಲೋಕ ನಿಮ್ಮನ್ನು ಬಂಧಿಸಿನ ಕಾರಣ ಇವತ್ತು ನೀವು ಮಾಡಿರ್ತಕ್ಕಂಥ ಸಂಪಾದನೆ, ನೀವು ಕಳಿಸಿರ್ತಕ್ಕಂಥ ದುಡ್ಡು ಇವತ್ತು ನಿಮ್ಮ ಜೇಬಲ್ಲಿ ಇರಲತ್ತಿಲ್ಲ, ನಿಮ್ಮ ಮನೆ ಇರಲತ್ತಿಲ್ಲ, ನಿಮಗೆ ಬ್ಯಾಂಕ್ ಬ್ಯಾಲೆನ್ಸ್ ಆಗೋದು ಮಾರ್ಪಡ್ಲತ್ತಿಲ್ಲ ಪ್ರೇರೆ. ಇನ್ನು ನೀವು ಲೋಕದಲ್ಲಿದ್ದೀರಿ. ಲೋಕವನ್ನು ಜಯಿಸ್ರಿ, ಲೋಕಕ್ಕೆ ತ್ಯಾಗ ಮಾಡಿರಿ, ಲೋಕದ ವಿಷಯದಲ್ಲಿ ನೀವು ಎಚ್ಚರವಾಗಿರ್ರಿ, ಲೋಕದ ಕಾರ್ಯಕ್ರಿಯೆಗಳಿಗೆ ನೀವು ದೂರವಾಗಿರ್ರಿ. ಯಾವಾಗ ಲೋಕದ ಕಾರ್ಯಕ್ರಿಯೆಗಳಿಗೆ ನೀವು ದೂರವಾಗಿರ್ತೀರೋ ಅಷ್ಟು ಅದ್ಭುತವಾಗಿ ನಿಮ್ಮ ಜೀವನ ಇರುತ್ತೆ. ಯಾಕಂದರೆ ನೀವು ದೇವರ ಸನ್ನಿಧಿಯಲ್ಲಿ ನಿಮ್ಮ ಜಯ ಹೊಂದಲಕ್ಕೆ ಅವಕಾಶ ಇದೆ ಪ್ರೇರೆ. ಲೋಕವನ್ನು ಹಿಡ್ಕೊಂಡು ಲೋಕದ ಅನುಸಾರವಾಗಿ ನಡೀತಕ್ಕಂಥ ವ್ಯಕ್ತಿಗಳು ದೇವರಿಂದ ದೂರ ಆಗಿರ್ತಾರೆ ಪ್ರೇರೆ. ಇವ್ರಿಗೇನು ಮಾಡ್ತದ? ಸೈತನನ್ನು ಬಳಕೆ ಮಾಡ್ತದೆ ಪ್ರೇರೆ. ಸೈತ ನಿಮ್ಗೆ ಅಡ್ಡದಾರಿ ತೆಗೆದುಕೊಳ್ತದೆ. ಸೈತ ನಿಮ್ಮನ್ನು ಅನೇಕೊಂದು ಕಾರ್ಯಕ್ರಿಯೆಗಳಿಗೆ ಒಳಗೆ ಮಾಡಿ ನಿಮ್ಮ ಹಾಳು ಮಾಡ್ತದೆ ಪ್ರೇರೆ. ಕೆಲವೊಬ್ರು ಅಂತೀರಿ, ನಂಗೆ ಭಾಳ ಜನ ಅಂತೀರಿ, ಕೆಲವ್ರು ಅಂತಿಲ್ಲ, ಭಾಳ ಜನ ಅಂತೀರಿ ಇವ್ರಿಗೆ ಬೇರೆ ವಾಕ್ಯ ಹೇಳಕ್ಕೆ ಬರಲ್ಲ ಅಂತೀರಿ. ಆದರೆ ಈ ಸತ್ಯವೇದ ಹಿಡ್ಕೊಂಡು ನಾ ಬೇರೆ ವಾಕ್ಯ ಹೇಳಕ್ಕೆ ನಂಗೆ ಚಾನ್ಸೇ ಇಲ್ಲ ಪ್ರೇರೆ. ನಿಮಗೆ ಪ್ರೀತಿ ವಿಷಯ ವಾಕ್ಯ ಹೇಳ್ಬೋದು, ನಿಮ್ಗೆ ಧನ ಆಸ್ತಿ ಐಶ್ವರ್ಯ ವಿಷಯ ನಿಮ್ಗೆ ನಾವು ವಾಕ್ಯ ಹೇಳ್ಬೋದು. ನಿಮ್ಮಲ್ಲಿ ಪ್ರೀತಿ ಉಟ್ಕೊಂಡ್ಬರ್ತದ, ಧನ ಆಸ್ತಿ ಐಶ್ವರ್ಯ ಉಟ್ಕೊಂಡ್ಬರ್ತದ. ಮತ್ತು ಪರಲೋಕ ಯಾವಾಗ ಉಟ್ಕೊಂಡ್ಬರ್ಬೇಕು ನಿಮ್ಮಲ್ಲಿ? ನಿಮ್ಮ ಆಸ್ತಿ ಅಂತಸ್ತ ನಿಮ್ಮ ಪ್ರೀತಿ ಈ ಲೋಕದಲ್ಲೇ ಹೋಗ್ತದಲ್ಲ. ನೀವು ಕಳಿಸಿರ್ತಕ್ಕಂಥ, ನೀವು ಕೂಡಿಸಿರ್ತಕ್ಕಂಥದ್ದೆಲ್ಲ ಲೋಕದಲ್ಲೇ. ನೀವು ಪರಲೋಕಕ್ಕೆ ಹೋಗಬೇಕಾದ್ರೆ ನೀವು ಸ್ಪಷ್ಟವಾಗಿ ಭಾರವಾಗಿರ್ತಕ್ಕಂಥ ದೇವರ ವಾಕ್ಯ ಅದು ಸುಲಭವಾಗಿ ನೀವು ಅರ್ಥ ಮಾಡ್ಕೊಂಡು ನೀವು ಓದಿದ್ರಂದ್ರೆ ನೀವು ಪರಲೋಕ ಹೋಗ್ಲಿಕ್ಕೆ ಅವಕಾಶ ಇದೆ ಪ್ರಿಯರೇ. ಬಿದರ್ಕ್ಕೆ 16 ಹಾದಿವ ಪ್ರಿಯರೇ. ಎಲ್ಲ ಕಡೆಯಿಂದ ಜನ ಬಿದರ್ಕ್ಕೆ ಬರ್ಬೋದು, 16 ಹಾದಿಗಳವ. ಆದರೆ ಯಾವ ಹಾದಿಯಿಂದ ಬಂದರೂ ಕೂಡ ನೀವು ಬಿದರ್ಕೆ ಬರ್ತೀರಿ. ಆದರೆ ಯಾವ ಹಾದಿಯಿಂದ ಕೂಡ ನೀವು ಪರಲೋಕಕ್ಕೆ ಹೋಗ್ಲಿಕ್ಕೆ ಚಾನ್ಸಸ್ ಇಲ್ಲ. ಪರಲೋಕಕ್ಕೆ ಹೋಗ್ತಕ್ಕಂಥ ಒಂದೇ ದಾರಿ, ಅದು ಯಾವ ದಾರಿ? ಕ್ರಿಸ್ತನ ದಾರಿ ಪ್ರಿಯರೇ. ಕ್ರಿಸ್ತನನ್ನು ಅಂಗೀಕರಿಸಿ ಕ್ರಿಸ್ತನ ವಾಕ್ಯದ ಅನುಸಾರವಾಗಿ ನೀವು ನಡೆಯೋದ್ರೆ ನೀವು ಸ್ಪಷ್ಟವಾಗಿ ಪರಲೋಕ ಹೋಗ್ತೀರಿ. ಪರಲೋಕ ರಾಜ್ಯ ನಿಮ್ಮದೇದ. ನಾನು ತಿರುಗಿ ಬರ್ತಾ ಅಂತ ಹೇಳನೇ ಸ್ವಾಮಿ. ಆತನ ತಿರುಗಿ ಬಂದಾಗ ಒಂದು ವೇಳೆ ಆತನ ದಾರಿಯಲ್ಲಿ ನೀವು ಇಲ್ಲಂದ್ರೆ, ಈ ಲೋಕ ನಿಮ್ಮನ್ನು ಬಂಧಿಸಿದಂದ್ರೆ ನಿಮ್ಗೆ ಈ ಸ್ವಾಮಿ ತೆಗೆದುಕೊಂಡು ಹೋಗಲ್ಲ ಪ್ರೇರೆ. ಒಯ್ತಾನ ಎಲ್ಲಿ ಓದಿರ್ತಂದ್ರೆ ಮತ್ತೆ ತಿರುಗಿ ಅದೇ ಅಡ್ಡದಾರಿ ಹೋಗಿರ್ತೀರಿ ಪ್ರೇರೆ. ನೀವು ಅಲ್ಲಿ ಲೋಕವನ್ನು ಜಯಿಸ್ಬೇಕು ಪ್ರೇರೆ. ಲೋಕ ಇದು ಶಾಶ್ವತವಲ್ಲ. ಇದು ಲೋಕ ಒಂದೇ ನಾವು ಬಿಟ್ಕೊಟ್ಟು ಹೋಗ್ಬೇಕಾದ ಪ್ರೇರೆ. ಈ ಲೋಕ ನಾವು ಬಿಟ್ಟು ಹೋಗುವಾಗ ಈ ಲೋಕವನ್ನು ನಾವು ಜಯಿಸೋಣ. ಈ ಲೋಕದಲ್ಲಿರ್ತಕ್ಕಂಥ ಕಾರ್ಯಕ್ರಿಯೆಗಳಿಗೆ ನಾವು ಜಯಿಸ್ತೇವೆ ಅಂದ್ರೆ ಒಂದು ದಿನ ನಿಮಗೆ ಪರಲೋಕದ ಪ್ರೇರೆ ಸ್ಪಷ್ಟವಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಹೇಳ್ತಾನೆ, ಲೋಕವನ್ನು ಜಯಿಸಿದಂಥದ್ದು ನಿಮ್ಮ ನಂಬಿಕೆ. ನೀವು ದೇವರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ದೇವರ ಅನುಸಾರವಾಗಿ ನೀವು ನಡೆಯುವಾಗ ನೀವು ಲೋಕವನ್ನು ಜಯಿಸ್ತೀರಿ ಪ್ರೇರೆ. ಸ್ಪಷ್ಟವಾಗಿ ನಿಮ್ಗೆ ಜಯ ಅದ ಪ್ರೇರೆ. ಒಂದಿನ ಅದ್ಭುತವಾಗಿ ನಿಮಗೆ ಜಯ ಅದ ಪ್ರೇರೆ. ಇದರಲ್ಲಿ ಯಾವ ಸಂದೇಹ ಇಲ್ಲ. ನನ್ನ ಸೋದರಿ ಸೋದರ, ನೀನು ಕರ್ತನ ಮಗನಾಗಿ ಕರ್ತನ ಮಗಳಾಗಿ ನೀನು ಜೀವಿಸುವುದರೆ ಎಷ್ಟೋ ಉತ್ತಮ. ಈ ರೀತಿಯಾಗಿ ನಡೆಯೋದಕ್ಕಾಗಿ ನೀವು ಪ್ರಯಾಸ ಪಡು. ನೀ ಹಾಳಾಯ್ತಕ್ಕಂಥ ದೇವ್ರಿಗೆ ಇಷ್ಟ ಇಲ್ಲ, ನೀನು ನಾಶವಾಯ್ತಕ್ಕಂಥ ದೇವ್ರಿಗೆ ಇಷ್ಟ ಇಲ್ಲ.
ಈ ಲೋಕದಲ್ಲಿ ಬಿದ್ದೋಯ್ತಕ್ಕಂಥ ದೇವರಿಗೆ ಇಷ್ಟ ಇಲ್ಲ. ಇದಕ್ಕಾಗಿ ಯೇಸುಸ್ವಾಮಿ ಬಂದಿಲ್ಲ ಪ್ರಿಯರೇ. ಯೇಸುಸ್ವಾಮಿ ಬಂದನ ಯಾಕೆ ಗೊತ್ತಾನ? ನಿನ್ನನ್ನು ಜಯ ಕೊಡುವುದಕ್ಕಾಗಿ, ನೀನು ಸರಿದಾರಿ ನಡೆಸೋದಕ್ಕಾಗಿ, ನೀ ಕೆಟ್ಟು ಹೋಗಿರ್ತಕ್ಕಂಥ ಸ್ಥಿತಿಯಿಂದ ದೇವರು ನಿನ್ನನ್ನು ತೆಗೆದು ಒಳ್ಳೆ ಒಂದು ಮಾರ್ಗದ ನಡೆಸಬೇಕೆಂಬುದಾಗಿ. ನೀ ಎಷ್ಟು ಹೊಲಸಾಗದ ಕ್ರಿಯೆಗಳು ಮಾಡಿದ್ರು ಕೂಡ ಅದರಿಂದ ನಿಮ್ಮನ್ನು ಉನ್ನತ ಸ್ಥಾನಮಾನಕ ದೇವರು ತರಬೇಕೆಂಬ ಉದ್ದೇಶ ಇಟ್ಟುಕೊಂಡು ದೇವರು ಮಾಡ್ತಾನ ಈ ಲೋಕಕ್ಕೆ ಯೇಸುಸ್ವಾಮಿ ಬಂದನ. ತನ್ನ ಆತ್ಮ ಪ್ರಾಣ ಶರೀರವೇನೇನು ಮಾಡ್ಯಾನ? ಒಪ್ಪಿಸಿಕೊಟ್ಟನ. ತನ್ನ ಆತ್ಮ ಪ್ರಾಣ ಶರೀರವನ್ನು ಒಪ್ಪಿಸಿಕೊಟ್ಟು ಏನು ಮಾಡ್ಯಾನ? ಮರಣವನ್ನು ಹೊಂದೇನ. ಮರಣದ ಕೊಂಡೆ ಆತನ ಹಿಡಿಲಕ್ಕ ಆಗಿಲ್ಲ ಪ್ರಿಯ, ಅಸಾಧ್ಯವಾಗಿತ್ತದು. ಮರಣವನ್ನು ಜಯಿಸೇನ. ಮರಣವನ್ನು ಜಯಿಸಿ ಶಿಷ್ಯರ ತಿರುಗಿ ಮತ್ತೆ ಅವರಿಗೆ, ಈಗೋ ನಾನು ಬೇಗನೆ ಬರುತ್ತೇನೆ, ನಿಮ್ಗೆ ನಾನು ಸ್ಥಳವನ್ನು ಸಿದ್ಧಪಡಿಸೋದು ನಡೆದಿದ್ದೆ, ನಾನು ಬರುತ್ತೆ ತಿರುಗಿ ಅಂತ ಹೇಳೇನ. ಆತನು ಬರುವವರೆಗೆ ನೀನು ಇನ್ನೂ ಲೋಕದಲ್ಲಿ ಇದ್ದಿ, ಇನ್ನೂ ಅದೇ ಹೊಲಸದ ಕಾರ್ಯಗಳಿದ್ದಿ ಅಂದ್ರೆ ನೀ ಜಯಿಸ್ಲಕ್ಕೆ ನಿನಗಾಗಲ್ಲ. ಈ ಸ್ವಾಮಿಯನ್ನು ಜೊತೆ ತೆಗೆದುಕೊಂಡು ಹೋಗಲ್ಲ ಪ್ರೇರೆ. ಆದರೆ ನೀನು ಉತ್ತಮನಾಗಿ, ನೀನು ಅದ್ಭುತವಾಗಿ ನೀನು ಜೀವಿಸಬೇಕಾದರೆ ಈ ಲೋಕವನ್ನು ನೀನು ಸ್ಪಷ್ಟವಾಗಿ ನೀನು ಜಯಿಸಬೇಕು. ಜಯಿಸ್ತಕ್ಕಂಥದ್ದು ನಿನ್ನ ನಂಬಿಕೆನೇ. ಹಲ್ಲೆಲೂಯಾ. ಏನ್ರಿ? ಜಯಿಸ್ತಕ್ಕಂಥದ್ದು ನಿಮ್ಮ ಒಂದು ನಂಬಿಕೆನೇ. ಯಾವಾಗ ನೀವು ಅದ್ಭುತವಾಗಿ ಜಯಿಸುವುದಕ್ಕಾಗಿ ನೀವು ಪ್ರಯತ್ನ ಪಟ್ಟಿರ್ತೀರೋ ಅಷ್ಟು ಅದ್ಭುತವಾಗಿ ದೇವರು ನಿಮ್ಮನ್ನು ನಡೆಸ್ತಾನೆ ಪ್ರಿಯ. ಅದಕ್ಕೆ 1 ಯೋಹಾನನ 5ನೇ ಅಧ್ಯಾಯ 5ನೇ ವಚನದವರೆಗೆ, ಯೇಸು ದೇವರ ಮಗನೆಂದು ನಂಬಿದವರೇ ಅಲ್ಲದೆ ಲೋಕವನ್ನು ಜಯಿಸುವವರು ಇನ್ಯಾರಿದ್ದಾರೆ? ಹಲ್ಲೆಲೂಯಾ. ಏನಂದ್ರಿ? ಯೇಸು ದೇವರ ಮಗನೆಂದು ನಂಬಿದವರೇ ಅಲ್ಲದೆ ಲೋಕವನ್ನು ಜಯಿಸುವವರು ಇನ್ಯಾರಿದ್ದಾರೆ? ಯೇಸು ಸ್ವಾಮಿಗೆ ಯಾರು ದೇವರ ಮಗನೆಂಬುದಾಗಿ, ಯೇಸು ಸ್ವಾಮಿಗೆ ಯಾರು ತನ್ನ ರಕ್ಷಕನೆಂಬುದಾಗಿ, ಯೇಸು ಸ್ವಾಮಿಗೆ ಯಾರು ನನ್ನ ಒಂದು ಯಜಮಾನನೆಂಬುದಾಗಿ, ಯೇಸು ಸ್ವಾಮಿಗೆ ಯಾರು ನನ್ನ ದೇವರೆಂಬುದಾಗಿ ಯಾರೈತೆ ದೃಢವಾಗಿ ಒಂದು ನಂಬಿಕೆ ವಿಶ್ವಾಸ ಇಟ್ಟಿರ್ತಾರೋ ನೀವೇ ಜಯಿಸ್ತಿರ್ಪ್ರೆ. ಸ್ಪಷ್ಟವಾಗಿ ನಿಮಗೆ ಬಿಟ್ಟು ಇನ್ಯಾರವ? ಅಪೋಸ್ತಲ ಇದು ಒಂದು ಯೋಹಾನನು ಕ್ವಶನ್ ಹಾಕ್ಲತ್ತಾನ, ಇನ್ಯಾರವ ನಿಮಗೆ ಬಿಟ್ಟು? ನೀವೇ ಇದ್ದೀರಿ ಲೋಕವನ್ನು ಜಯಿಸ್ತಕ್ಕಂಥವ್ರು, ನೀವೇ ಇದ್ದೀರಿ ಯೇಸು ಕ್ರಿಸ್ತನ ನಂಬಿದವರು, ನೀವೇ ಇದ್ದೀರಿ, ನಿಮಗೆ ಬಿಟ್ಟು ಇನ್ಯಾರವ ಎಂಬುದಾಗಿ ಸ್ಪಷ್ಟವಾಗಿ ಅದನ್ನು ಕ್ವಶನ್ ಹಾಕ್ಲತ್ತಾನ ನಿಮ್ಮ ಜೀವಿತದಲ್ಲಿ. ಇಲ್ಲಿ ಕ್ವಶನ್ ಮಾರ್ಕ್ ಅದನ್ನು ಸ್ಪಷ್ಟವಾಗಿ. ಒಂದು ವೇಳೆ ಇವತ್ತು ಆ ಕ್ವಶನ್ಕ ಆನ್ಸರ್ ನಾನೇ ಇದ್ದ ದೇವರು ಎಂಬುದಾಗಿ ಇವತ್ತು ನೀನು ಮಾರ್ಪಡುವುದರೆ ಎಷ್ಟೊಂದು ಉತ್ತಮನಾಗಿ ಬೆಳೆತಿ, ಎಷ್ಟೊಂದು ಅದ್ಭುತವಾಗಿ ಬೆಳೆತಿ, ಎಷ್ಟೋ ಒಂದು ದೇವರು ನಿನ್ನನ್ನು ಪ್ರೀತಿ ಮಾಡ್ಯಾನ. ಆ ಪ್ರೀತಿಯನ್ನು ಹಿಡ್ಕೊಂಡು ದೇವರನ್ನು ಹಿಂಬಾಲಕನಾಗಿದ್ದು ದೇವರು ಆಜ್ಞೆಗಳನ್ನು ಪರಿಪಾಲನೆ ಮಾಡ್ತಾ ದೇವರು ಚಿತ್ತಂತೆ ನಡೆಯುವುದಕ್ಕಾಗಿ ನಿನಗೆ ಒಂದು ಪ್ರಯಾಸದ ಪ್ರೇರೆ. ನೀ ಪಟ್ಟಂಥ ಪ್ರಯಾಸ ಎಂದೂ ನಿಷ್ಫಲವಾಗಲ್ಲ. ನೀ ಮಾಡಿರ್ತಕ್ಕಂಥ ಉದ್ಯೋಗ ಎಂದೂ ಹಾಳಾಗಲ್ಲ. ನೀ ಕಲ್ತಿರ್ತಕ್ಕಂಥ ಕೆಲಸ ಆಗಲಿ, ನೀ ಕಲ್ತಿರ್ತಕ್ಕಂಥ ಹೊಣೆರಾಗಲಿ ಅದು ಎಂದೂ ಮರ್ತೋಗಲ್ಲ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ABCD ಯಾರ ಮರ್ತೋಯ್ತಾರ? ಕಲ್ತವ್ರು ಮರ್ತೋಯ್ತಾರ್ರಿ? ಈಗ ನಾ ಮೆಕ್ಯಾನಿಕ್ ಕೆಲಸ ಕಲ್ತಿದ್ದಾನ, ಕೆಲಸನ ಮರ್ತೋಯ್ತಾನ? ಮರ್ತೋಗಲ್ಲ. ಇನ್ನೂ 20 ವರ್ಷ ಮುದುಕಾಲ ತಲೆ ನಡ್ಕೊತಿದ್ರು ಭೀ ಕೂಡ ಏನು ಮಾಡ್ತಾನ? ಇದಕ್ಕೆ ಬೋಲ್ಟಿಗೆ ಪಾನ ಹಚ್ಚಿರಿ, ಇದು ಹಿಂಗೆ ಬಿಸಿಲಾಗಿ ಕೊಡ್ತೋಡಂತೆ ಕಂಪಲ್ಸರಿ ನಾನು ಹೇಳ್ತೆ. ಯಾಕಂದರೆ ನಾ ಕಲ್ತಿದ್ದ ಕೆಲಸ, ನೀವು ಕಲ್ತಿರ್ತಕ್ಕಂಥ ವಿದ್ಯಾಭ್ಯಾಸ ಮಾಡ್ತೋಗಲ್ಲ, ನಾನು ಕಲ್ತಿಂಥ ಕೆಲಸ ಮಾಡ್ತೋಗಲ್ಲ, ನಮಗೆ ಹುಟ್ಟಿಸಿರ್ತಕ್ಕಂಥ ದೇವ್ರು ಮಾಡ್ತೋಗಲ್ಲ. ನಾವು ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟೇವಂದ್ರೆ ನಾವು ಲೋಕವನ್ನು ಜಯಿಸ್ತೇವೆ. ಲೋಕವನ್ನು ಜಯಿಸಿರ್ತಕ್ಕಂಥ ನೀನು ನಾನು ದೇವರಿಗೆ ಮರ್ತು ಹೋಗಲೇವು ಪ್ರಿಯ. ಸ್ಪಷ್ಟವಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಮರ್ತೋಗ್ಲಕ್ಕೆ ಅವಕಾಶ ಇದೆ ದೇವರಿಗೆ ಮರ್ತೋಗ್ಲಕ್ಕೆ ಅವಕಾಶ ಇಲ್ಲ. ನೀನು ನಾನು ಎಷ್ಟು ಒಂದು ಆತ್ಮಿಕವಾಗಿ ಕರ್ತನ ಒಂದು ಸಾಹಸ ಮಾಡಿ ಬೆಳೆದಿರ್ತೇವೋ ಅಷ್ಟು ಆತ್ಮಿಕವಾಗಿ ಕರ್ತನ ಸನ್ನಿಧಿನ ಅನುಭವಿಸಬೇಕು. ಅಷ್ಟು ಅನುಭವಿಸುವಾಗ ದೇವರು ಎಷ್ಟೋ ಉತ್ತಮ ರೀತಿಯಲ್ಲಿ ಅದ್ಭುತ ರೀತಿಯಲ್ಲಿ ನಮ್ಮ ನಡೆಸ್ತಾನೆ ಪ್ರಿಯ. ಅದಕ್ಕೆ ಮೊದಲನೇ ಕೊರಿಂಥದವರಿಗೆ 1ನೇ ಅಧ್ಯಾಯ 6-7 ವಚನ ಓದ್ರಿ. ಯಾಕಂದರೆ ಕ್ರಿಸ್ತನ ವಿಷಯವಾದ ಸಾಕ್ಷಿಯು ನಿಮ್ಮಲ್ಲಿ ದೃಢವಾಗಿ ನೆಲೆಗೊಂಡ ಕಾರಣ ನೀವು ಎಲ್ಲಾ ನುಡಿಯಲ್ಲಿಯೂ ಎಲ್ಲಾ ತಿಳುವಳಿಕೆಯಲ್ಲಿಯೂ ಆತನಲ್ಲಿ ಸಮೃದ್ಧಿ ಹೊಂದಿದವರಾಗಿದ್ದೀರಿ. ಹೀಗೆ ನೀವು ಯಾವ ಕೃಪಾವರದಲ್ಲಿಯೂ ಕೊರತೆಯಿಲ್ಲದವರಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇದ್ದೀರಿ ಎಂಬುದಾಗಿ ಪ್ರೇರೆ. ಇಲ್ಲಿ ಈ 2 ವಚನದಲ್ಲಿ ಒಂದು ನಾವು ತಿಳ್ಕೊಬೇಕಂತ ಏನಂದರೆ, ನಿಮ್ಮಲ್ಲಿ ದೃಢವಾಗಿ ನೆಲೆಗೊಂಡ ಕಾರಣ ನೀವು ಎಲ್ಲ ನುಡಿಯಲ್ಲಿಯೂ ಎಲ್ಲ ತಿಳುವಳಿಕೆಯಲ್ಲಿ ಉತ್ತಮರಾಗಿದ್ದರು ಪ್ರೇರೆ. ನೀವು ಯಾವಾಗ ದೇವರನ್ನು ನಂಬಿದಿರೋ,
ದೇವ್ರ ಮೇಲೆ ವಿಶ್ವಾಸವನ್ನು ಬಿಟ್ಟು ನೀವು ನಡೀತಕ್ಕಂಥವರಾಗಿದ್ದೀರೋ, ನೀವು ಎಲ್ಲದರಲ್ಲಿ ನೀವು ದೃಢವಾಗಿ ನೆಲೆಗೊಂಡಿದ್ದೀರಿ ಪ್ರೇರೆ. ಇದೇ ಒಂದು ಕಾರಣ. ನಿಮಗೆ ಕ್ರಿಸ್ತವರಿಗೆ ಅನ್ಯ ಜನರಿಗೆ ಇರ್ತಕ್ಕಂಥ ಒಂದು ಕಾರಣ ಏನು? ಇದೇ ಕಾರಣ. ಕ್ರಿಸ್ತನ ನಿಮ್ಮಲ್ಲಿದ್ದಾಗ ನಿಮಗೆ ಸಮೃದ್ಧಿ ಇದೆ, ಕ್ರಿಸ್ತನು ನಿಮ್ಮಲ್ಲಿದ್ದಾಗ ನಿಮಗೆ ಸಂತೋಷ ಇದೆ, ಕ್ರಿಸ್ತನು ನಿಮ್ಮಲ್ಲಿದ್ದಾಗ ನಿಮ್ಗೆ ಅದ್ಭುತದ, ಕ್ರಿಸ್ತನು ನಿಮ್ಮಲ್ಲಿ ಇರುವಾಗ ನಿಮ್ಗೆ ನುಡಿಯಿಂದಾಗಲಿ ನಡೆಯಿಂದಾಗಲಿ ಎಲ್ಲದಲ್ಲಿ ನೀವು ತಿಳ್ಕೊತಿರು ಪ್ರೇರೆ ಮತ್ತು ಸಮೃದ್ಧಿ ಹೊಂದಿದವರಾಗಿದ್ದೀರಿ ನೀವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನು ಹೊಂದಿದವರಾಗಿದ್ದೀರಿ? ಏನು ಹೊಂದಿರಿ? ಸಮೃದ್ಧಿ ಹೊಂದಿದವರಾಗಿದ್ದರು ಪ್ರೇರೆ. ಇವತ್ತು ಸಮೃದ್ಧಿ ಅಂತೇಳಿ ತಿಳ್ಕೊತೇವೆ, ಆದರೆ ಕೆಲವೊಂದು ಕುಟುಂಬದಲ್ಲಿ ಎಷ್ಟು ಸಂಪಾದನೆ ಮಾಡಿದ್ರು ಕೂಡ ಸಮೃದ್ಧಿ ಇಲ್ಲ, ಎಷ್ಟು ಗಳಿಸು ಕೂಡಿ ಸಿಕ್ಕಿದ್ರು ಕೂಡ ಸಮೃದ್ಧಿ ಇಲ್ಲ. ಕೆಲವೊಬ್ಬರ ಮೇಲೆ ಎಷ್ಟು ಬೆಳ್ಳಿ ಬಂಗಾರ ಇದ್ದರೂ ಕೂಡ ಏನೂ ಸಮೃದ್ಧಿ ಇಲ್ಲ. ಕೆಲವೊಬ್ಬರು ಎಷ್ಟು ಆಸ್ತಿ ಅಂತಸ್ತು ಇದ್ರೂ ಕೂಡ ಸಮೃದ್ಧಿ ಇಲ್ಲ. ಕೆಲವೊಬ್ಬರು ಇನ್ನೂ ಏನೇನಿದ್ರೂ ಕೂಡ ಸಮೃದ್ಧಿ ಇಲ್ಲ. ಇನ್ನೂ ಏನರ ಮಾಡ್ಬೇಕು, ಇನ್ನೂ ಏನರ ಗಳಿಸ್ಬೇಕು, ಇನ್ನೂ ಏನರ ಕೂಡಿಸ್ಬೇಕೆಂಬ ಉದ್ದೇಶ ಆಶಯದ ಹೊರತು ನಿಮಗೆ ಸಮೃದ್ಧಿ ಇಲ್ಲ. ಆದರೆ ಸಮೃದ್ಧಿ ಯಾರಿಗದ ಗೊತ್ತದನ? ಕ್ರಿಸ್ತನ ಅನುಸಾರವಾಗಿ ನಡೀತಕ್ಕಂಥ ಪ್ರತಿಯೊಂದು ವ್ಯಕ್ತಿ ಒಳಗ ಸಮೃದ್ಧಿದ ಪ್ರೇರೆ. ದೇವರು ಕೊಟ್ಟಿರ್ತಕ್ಕಂಥದ್ರಲ್ಲಿ ಸಮೃದ್ಧಿ ಇದೆ. ದೇವರು ಕೊಟ್ಟಿರ್ತಕ್ಕಂಥದ್ದು ನಿಮ್ಮಲ್ಲಿ ಮುಗಿದು ಹೋಗಲ್ಲ. ನೀವು ಸಂಪಾದನೆ ಮಾಡಿರ್ತಕ್ಕಂಥದ್ದು ಮುಗಿದೋಯ್ತದೆ ಪ್ರೇರೆ. ದೇವರು ಕೊಟ್ಟಿರ್ತಕ್ಕಂಥದ್ದು ಮುಗಿದು ಹೋಗಲ್ಲ. ಒಂದು ಸರ್ತಿ ದೇವರು ಯಾರಿಗಾನ ಪ್ರೀತಿ ಮಾಡಿ ತನ್ನಲ್ಲಿರ್ತಕ್ಕಂಥ ಆತ್ಮಿಕ ವರಗಳು ಕೊಟ್ಟನ್ನು ಕೊರಿ, ಆ ಆತ್ಮಿಕ ವರಗಳು ಯಾರೂ ನಿಮ್ಮನ್ನ ತೆಗೆದುಕೊಳ್ಳೋಕೆ ಸಾಧ್ಯ ಇಲ್ಲ. ದೇವರು ನಿಮ್ಗೆ ಆಶೀರ್ವಾದ ಮಾಡಿ ಅನ್ಕೋರಿ, ಆ ಆಶೀರ್ವಾದ ಸದಾಕಾಲಕ್ಕೆ ಇರ್ತಿರುತ್ತು. ಇನ್ನೊಂದು ವ್ಯಕ್ತಿ ಆ ಆಶೀರ್ವಾದ ನಿಮ್ಮಿಂದ ಕದ್ದುಕೊಂಡು ಹೋಗ್ಲಿಕ್ಕೆ ಅವಕಾಶ ಚಾನ್ಸಸ್ ಇಲ್ಲ. ನೀವು ಗಳಿಸಿರ್ತಕ್ಕಂಥದ್ದು ಕದ್ಕೊಂಡು ಹೋಗ್ಬೋದು, ನಿಮ್ಮ ಬೆಳ್ಳಿ ಬಂಗಾರ ವಸ್ತ್ರ ವೈಡ್ಯಗಳು ಕದ್ಕೊಂಡು ಹೋಗ್ಬೋದು, ನಿಮ್ಮ ಆಸ್ತಿ ಕದ್ಕೊಂಡು ಹೋಗ್ಬೋದು ಇನ್ನೊಬ್ಬರು. ಆದರೆ ದೇವರ ಮಾಡಿರ್ತಕ್ಕಂಥ ಆಶೀರ್ವಾದ ಯಾರು ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾರು ತೆಗೆದುಕೊಂಡು ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ. ನೀವು ಈ ರೀತಿಯಾಗಿ ನಡೆಯುವುದರೆ, ಕರ್ತನ ಸಾಹಸದಲ್ಲಿ ನೀವು ಬೆಳೆಯುವುದರೆ ಎಷ್ಟೊಂದು ಉತ್ತಮ. ಅದಕ್ಕೆ 7ನೇ ವಚನ ಹೇಳ್ತಾನೆ, ಹೀಗೆ ನೀವು ಯಾವ ಕೃಪಾ ವರದಲ್ಲಿಯೂ ಕೊರತೆ ಇಲ್ಲದವರಾಗಿದ್ದೀರಿ ಎಂಬುದಾಗಿ. ಯಾವ ವರಗಳಲ್ಲಿ ಕೂಡ ನೀವು ಕೊರತೆ ಉಳ್ಳವರಾಗಿಲ್ಲ. ದೇವರು ನಿಮ್ಮ ಸಕಲ ವಿಧದ ಆಶೀರ್ವಾದ ದೇವರು ನಿಮ್ಗೆ ತುಂಬಿಸ್ತಾನೆ, ಸಕಲ ವಿಧದ ಅದ್ಭುತ ಶಕ್ತಿಯಿಂದ ದೇವರು ತುಂಬಿಸಿ, ಸಕಲ ವಿಧದ ಒಂದು ಉನ್ನತ ಕಾರ್ಯಗಳಿಂದ ದೇವರು ನಿಮ್ಮನ್ನು ತುಂಬಿಸಿದ ಕಾರಣ ನೀವೆಂದು ಬಿದ್ದು ಹೋಗ್ತಕ್ಕಂಥ ವ್ಯಕ್ತಿಗಳು ಅಲ್ಲೆಲ್ಲ ಪ್ರೇರೆ. ನಾವು ದೇವರನ್ನು ಎದುರು ನೋಡ್ತಾ ಇರಬೇಕು ಪ್ರೇರೆ. ದೇವರು ಪ್ರತ್ಯಕ್ಷತೆಯನ್ನು ನಾವು ಎದುರು ನೋಡ್ತಕ್ಕಂಥರಾಗಿರ್ಬೇಕು. ನಮ್ಮ ಉಸಿರು, ನಮ್ಮ ಜೀವ ಇರುವರೆಗ ನಮ್ಮನ್ನು ರಕ್ಷಿಸಿಕೊಂಡು ಅನೇಕ ಒಂದು ಆತ್ಮಗಳನ್ನು ರಕ್ಷಣೆ ಕೊಡುವುದಕ್ಕಾಗಿ ನಾವು ಪ್ರಯಾಸ ಪಡ್ಬೇಕು ಹೊರತು ಮತ್ತೆ ಅದಕ್ಕಿಲ್ಲ ಪ್ರೇರೆ. ನೀವು ಪಟ್ಟಂಥ ಪ್ರಯಾಸ ಯಾವುದು ನಿಷ್ಫಲವಾಗಲಿಕ್ಕೆ ಸಾಧ್ಯ ಇಲ್ಲ. ನೀನು ಮಾಡಿರ್ತಕ್ಕಂಥ ಕೆಲಸ ಯಾವುದು ನಿಷ್ಫಲವಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತು ನಿಷ್ಫಲವನ್ನು ಹೊಂದ್ತಾ ಇದ್ದೀರಿ. ಯಾಕೆ ನಿಷ್ಫಲವಾಗಲತ್ತಂದ್ರೆ ದೇವರಿಂದ ದೂರ ಆಗಿದ್ದಿನ ಕಾರಣ, ದೇವರು ಸಾಹಸವನ್ನು ಬಿಟ್ಟುಕೊಟ್ಟಿನ ಕಾರಣ, ದೇವರು ಒಂದು ಪ್ರೀತಿ ಅನುಣತೆ ಐಕ್ಯತೆ ಇಲ್ಲದವರಾಗಿ ಜೀವಿಸುವ ಕಾರಣ. ಇವತ್ತು ತನ್ನಷ್ಟಕ್ಕೆ ತಾನೇ ಎಂಬ ಒಂದು ಶಬ್ದವನ್ನು ನಮಗೆಲ್ಲ ಗೊತ್ತದ ಎಂಬುದಾಗಿ ನೀವು ತಿಳ್ಕೊಂಡಿನ ಕಾರಣ. ಒಂದು ವೇಳೆ ನೀವು ದೇವರನ್ನು ತಿಳ್ಕೊಂಡ್ರಿ ಅಂದ್ರೆ ನನಗೆಲ್ಲ ಗೊತ್ತದೆ ಎಂಬುದಾಗಿ ನಿಮ್ಮೊಳಗೆ ಇರಲ್ಲ ಪ್ರಿಯರೇ. ನನಗೆ ಕೆಲವೊಂದು ಸರ್ತಿ ಅನಿಸ್ತದ, ಹೊಸ ಹೊಸ ವಾಕ್ಯಗಳು ಧ್ಯಾನ ಮಾಡುವಾಗ ಅಯ್ಯೋ ದೇವರೇ ಎಂಬುದಾಗಿ ಎದೆ ಒಡೆದೈತದ ಪ್ರಿಯ ಸ್ಪಷ್ಟವಾಗಿ. ಆ ವಾಕ್ಯ 10 ಸರ್ತಿ ನಾವು ಓದಿರ್ತಾ ಇಲ್ಲ ಅಂತಿಲ್ಲ, ಆದರೆ ಒಂದು ಸರ್ತಿ ಮತ್ತೆ ತಿರುಗಿ ನನಗೆ ಅರಿವು ಉಂಟಾಯ್ತಕ್ಕಂಥ ಸ್ಥಿತಿಯಲ್ಲಿ ದೇವರು ನನ್ನ ಕಣ್ಣುಗಳನ್ನು ತೆರೆದು ಆ ವಾಕ್ಯವನ್ನು ಓದುವಾಗ ನಾನು ಹ್ಯಾಂಗೆ ಕಾಣಿಸ್ತದೆ, ಎದೆ ಒಡೆದೈತು. ಯಾಕೆ ಗೊತ್ತದನ? ಇದರಲ್ಲಿರ್ತಕ್ಕಂಥ ಮರ್ಮಗಳೇ ಅಷ್ಟು ಅದ್ಭುತವ ಪ್ರಿಯರೇ. ಕಳೆದೋಯ್ತಕ್ಕಂಥ ವ್ಯಕ್ತಿಗಳಿಗೆ ಈ ಸತ್ಯವೇದನ ಹುಡುಕ್ತದ ಪ್ರಿಯರೇ. ಮರ್ತೋಯ್ತಕ್ಕಂಥ ವ್ಯಕ್ತಿಗಳಿಗೆ ಈ ಸತ್ಯವೇದನ ಹುಡುಕಿ ಏನು ಮಾಡ್ತದ? ಮನುಷ್ಯರೇ ನಿಮ್ಗೆ ಸರಿ ಮಾಡ್ತದೆ ಪ್ರಿಯ. ಅದಕ್ಕೆ ನೀವು ಸಾಧ್ಯವಾದಷ್ಟು ನೀವು ಸರಿಯಾಗೋದಕ್ಕೆ ಪ್ರಯತ್ನ ಪಡ್ರಿ, ನಿಮ್ಮನ್ನು ರಕ್ಷಿಸಿಕೊಳ್ರಿ. ಅವಕಾಶ ಅದ ಇನ್ನು ನೀವು ರಕ್ಷಿಸ್ಕೊಳ್ಳಕ್ಕೆ ನಿಮ್ಮನ್ನು ನೀವು. ಹಲ್ಲೆಲೂಯಾ. ಅದಕ್ಕೆ ಇದೇ ಮೊದಲನೇ ಕೊರಿಂಥ 1ನೇ ಅಧ್ಯಾಯ 8ನೇ ವಚನ ಹೋದ್ರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದಿನದಲ್ಲಿ ಯಾರು ನಿಮ್ಮ ಮೇಲೆ ತಪ್ಪು ಹೊರಿಸಲಾಗದಂತೆ ಆತನು ನಿಮ್ಮನ್ನು ಕಡೆಯವರೆಗೂ ದೃಢಪಡಿಸುವನು ಎಂಬುದಾಗಿ. ಎಲ್ಲಿವರೆಗೆ ದೃಢಪಡಿಸನಂತ ಈಗ ಗೊತ್ತೇನಾ? ಈಗ ಗೊತ್ತು ದೃಢಪಡಿಸಂತ ಕಡೆಯವರೆಗೆ ನೀವು ಈ ಲೋಕದ ಯಾತ್ರೆಯನ್ನು ಮುಗಿಸ್ಕೊಂಡು ಹೋಗುವವರೆಗ ನಿಮ್ಮನ್ನು ದೃಢಪಡಿಸ್ತಾನೆ ಅದನ್ನು ಸ್ಪಷ್ಟವಾಗಿ. ನಿಮ್ಮ ಅಣ್ಣ ತಮ್ಮ ನಿಮ್ಮನ್ನು ಕಾಯ್ಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಅಕ್ಕ ತಂಗಿ ನಿಮ್ಮನ್ನು ಕಾಯುವುದಕ್ಕಾಗಿ ಸಾಧ್ಯ ಇಲ್ಲ, ನಿಮ್ಮ ತಾಯಿ ತಂದೆ, ನಿಮ್ಮ ಮಕ್ಕಳು, ನಿಮ್ಮ ಯಜಮಾನ್, ನಿಮ್ಮ ಕುಟುಂಬಸ್ಥರು ನಿಮ್ಮನ್ನು ಕಾಯ್ಲಿಕ್ಕಾಗಲ್ಲ ಪ್ರಿಯರೇ. ಆದರೆ ನಿಮಗೆ ಕಾಯ್ತಕ್ಕಂಥ ಒಬ್ಬನೇ ಆತನ ದೇವರು ಪ್ರಿಯರೇ. ನಿಮಗೆಲ್ಲ ಸಮಯದಲ್ಲಿ, ಎಲ್ಲ ವೇಳೆಯಲ್ಲಿ, ಎಲ್ಲ ಗಳಿಗೆಯಲ್ಲಿ
ನಿಮ್ಮನ್ನು ಕಾಯ್ದು ಕಾಪಾಡ್ತಕ್ಕಂಥವನೇ ಆತನು ಪ್ರಿಯರೇ. ಕೆಲವು ಸರ್ತಿ ರೋಡ್ ಮೇಲೆ ಹೋಯ್ತಾಗ ಸೈಕಲ್ ಅಥವಾ ಬಸ್ಸು ಅಥವಾ ಏನೋ ಎಕ್ದಮ್ ಸಡನ್ ಮೈ ಮೇಲೆ ಬಂದಪ್ಲೆ ಆಗೋಯ್ತದ, ಅಲ್ಲಿ ತಪ್ಪ ನಾವು ಬಾಚಿಗೆ ಹೋಗ್ತೀವಿ. ಯಾರು ಕಾಯ್ತಾವ? ಹೊಟ್ಟೆಯಾಗ ಮೈದಾ ದಡ 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 ಮಾಡ್ತಾ, ಕೈದಾಗ ಮೈದಾಗ ಉಸಿರಿರಲ್ಲ, ಹೆಂಗೆ ಹೋಗೋಯ್ತು, ಜೀವ ಬಂದಪ್ಲೆ ಆಗೋಯ್ತದ, ಅಲ್ಲಿ ಕಾಯ್ತಾ ಕುಂತಾರೆ ಯಾರು ನಿಮ್ಗೆ? ಕೊನೆವರೆಗ ನೀನು ಹುಟ್ಟಿದ್ದು ಹಿಡಿದು ನಿನ್ನ ಅಂತ್ಯದವರೆಗೆ ಅಂದರೆ ನೀನು ಮರಣ ಹೊಂದುವರೆಗ ನಿನ್ನನ್ನು ಕಾಯ್ದು ಕಾಪಾಡ್ತಕ್ಕಂಥನು ದೇವರೇ. ಮಕ್ಕಳಿಗೆ ನೀವು ತಾಯಿ ತಂದೆಯಾಗಿರ್ತಕ್ಕಂಥವ್ರು ಮನೇಲಿ ಕಾಯ್ತಿರ್ಬೋದು, ಸ್ಕೂಲ್ ಕಾಲೇಜ್ ಹೋಗುವಾಗ ಕಾಯ್ಲಕ್ಕಾಗಲ್ಲ. ಸ್ಕೂಲ್ನಲ್ಲಿ ಟೀಚರ್ ಸರ್ಸ್ ಕಾಯ್ತಿರ್ಬೋದು, ಅಲ್ಲಿಂದ ಬರುವಾಗ ಮನೆಗೆ ಬರ್ಲಕ್ಕ ಕಾಯ್ಲಕ್ಕಾಗಲ್ಲ. ಆದರೆ ದೇವರು ನಿಮ್ಗೆ ಎಲ್ಲ ಸಮಯದಲ್ಲಿ, ಎಲ್ಲ ಗಳಿಗೆಯಲ್ಲಿ, ಎಲ್ಲ ವೇಳೆಯಲ್ಲಿ ದೇವರು ನಿಮ್ಮನ್ನು ಕಾಯ್ದು ಕಾಪಾಡಿ ನಿಮ್ಮನ್ನು ರಕ್ಷಿಸ್ತಕ್ಕಂಥನಾಗೇನು ಪ್ರಿಯ, ನಿಮ್ಮನ್ನು ದೃಢಪಡಿಸ್ತಕ್ಕಂಥನ ತಾನು. ಲೋಕದಲ್ಲಿ ಯಾರಲ್ಲಿ ದೃಢಪಡಿಸ್ಲಿಕ್ಕಾಗಲ್ಲ, ಆದರೆ ದೇವರೊಬ್ಬನ ಪ್ರಿಯರೇ ನಿಮ್ಮನ್ನು ದೃಢಪಡಿಸ್ತಕ್ಕಂಥನು. ದೇವರೊಬ್ಬನ ನಿಮ್ಮನ್ನು ಉನ್ನತ ಸ್ಥಾನ ತರ್ತಕ್ಕಂಥನು. ಲೋಕ ಜನರೆಲ್ಲ ನಿಮ್ಮೆಲ್ಲ ತಪ್ಪು ಹೊರಿಸ್ತಾರೇನೋ, ಆದರೆ ದೇವರು ನಿಮ್ಮೆಲ್ಲ ತಪ್ಪು ಹೊರಿಸ್ತಕ್ಕಂಥನಾಗಿಲ್ಲ. ಯಾಕಂದರೆ ನೀವು ದೇವ್ರ ಕಡೆ ತಿರುಗಿಕೊಂಡ್ರೆ ಹೇಗೆ ಅಂದರೆ ತಪ್ಪನ್ನು ಒಪ್ಪಿಕೊಂಡು ಬಿಟ್ಟುಕೊಟ್ಟು ನೀವು ತಿರುಗಿರಿ. ಪಾಪ ಮಾಡ್ತಕ್ಕಂಥ, ದ್ವೇಷ ಮಾಡ್ತಕ್ಕಂಥ ಒಪ್ಪಿಕೊಂಡು ಬಿಟ್ಟುಕೊಟ್ಟು ನೀವು ದೇವ್ರ ಕಡೆ ತಿರುಗಿನ ಕಾರಣ ದೇವರು ನಿಮ್ಮಲ್ಲಿ ತಪ್ಪು ಹೊರಿಸಲ್ಲ ಪ್ರಿಯರೇ. ಲೋಕ ಜನ ತಪ್ಪು ಹೊರಿಸ್ತೀರಿ, ಕುಟುಂಬಸ್ಥರ ಮೇಲೆ ತಪ್ಪು ಹೊರಿಸ್ತಿರ್ಬೋದು, ಜನರ ಮೇಲೆ ತಪ್ಪು ಹೊರಿಸ್ತಿರ್ಬೋದು, ಸಭೆಗಳ ಮೇಲೆ ತಪ್ಪು ಹೊರಿಸ್ತಿರ್ಬೋದು, ಸೇವಕರ ಮೇಲೆ ತಪ್ಪು ಹೊರಿಸ್ತಿರ್ಬೋದು, ವಿಶ್ವಾಸಿಗಳ ಮೇಲೆ ತಪ್ಪು ಹೊರಿಸ್ತಿರ್ಬೋದು. ಆದರೆ ದೇವರೆಂದು ನಿಮ್ಮೆಲ್ಲ ತಪ್ಪು ಹೊರಿಸ್ತಕ್ಕಂಥ ನಾನು ಆತನ ಅಲ್ಲ ಪ್ರಿಯರೇ. ನೀವು ಆತನಿಗೆ ಅಧೀನವಾಗಿದ್ದು ಆತನ ಒಂದು ಕಾರ್ಯ, ಒಂದು ಕ್ರಿಯೆಗಳಲ್ಲಿ ನೀವು ನೆಲೆಗೊಂಡಿದ್ದು ಉನ್ನತ ಸ್ಥಾನಮಾನಕ್ಕೆ ನೀವು ಬರುವುದರೆ, ಬೆಳೆಯುವುದರೆ ಎಷ್ಟು ಒಂದು ಉತ್ತಮದ ಪ್ರಿಯರೇ. ಇದೇ 1 ಕೊರಿಂಥ 1ನೇ ಅಧ್ಯಾಯ 9ನೇ ವಚನ ಓದ್ರಿ. ದೇವರು ನಂಬಿಗಸ್ತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನುನ್ನತೆಗೆ ನಿಮ್ಮನ್ನು ಕರೆದವನು ಆತನೇ. ಯಾರು ಕರ್ದವ ನಿಮಗ? ಹಲ್ಲೆಲೂಯಾ. ಯಾರು ಕರ್ದವ್ರಿ? ದೇವರೇ ಕರ್ದನ್. ಇವತ್ತು ನಿಮಗೆಲ್ಲ ಯಾರು ಕರ್ದವ? ನಾ ಬಾ ಅಂತೇಳಿ ಫೋನ್ ಮಾಡಿದ್ದಾರೆ. ಈಗ ನಿಮ್ಗೆ ಯಾರ್ಯಾರ ಫೋನ್ ಮಾಡಿದ್ದೇನೆ ರೀ? ಯಾರ್ಯಾರ ಫೋನ್ ಬಾ ಅಂತ ನೀವು ನಾ ಫೋನ್ ಮಾಡಿದ್ದೇನೆ ಯಾರ್ಯಾರ? ಸರಿ, ನೀವು ನನಗೆ ಬಾ ಅಂತೇಳಿ ಫೋನ್ ಮಾಡಿರಿ ಸರ್, ನಾಳೆ ಚರ್ಚೆಗೆ ಹೊಂಟಿಲ್ಲ ಅಂತ ಕೇಳಿರಿ? ಯಾರ ಕೇಳಿರೇನು? ಯಾರ ಕೇಳಿರೇನ್ರಿ? ಯಾರೂ ಕೇಳಿಲ್ಲ. ನಾನು ನಿಮಗೆ ಬಾ ಅಂತೇಳಿಲ್ಲ, ನೀವು ನನಗೆ ಬಾ ಅಂತ ಹೇಳಿಲ್ಲ. ಮತ್ತು ನನಗೆ ನಿಮಗೆ ಕರೆದು ಕೂಡಿಸಿದವ್ರು ಯಾರು? ದೇವರೇ. ನೀವ್ಯಾರೋ, ನಾನು ಯಾರೋ, ಆದರೆ ದೇವರಲ್ಲಿ ಒಂದೇ ಒಂದು ರಕ್ತ ಸಂಬಂಧಿಕರಾಗಿದ್ದೆವು. ದೇವರ ದೃಷ್ಟಿಯಲ್ಲಿ ಒಂದೇ ತಾಯಿಯಿಂದ, ಒಂದೇ ತಂದೆಯಿಂದ ಹುಟ್ಟಿರ್ತಕ್ಕಂಥ ಒಂದು ಮಕ್ಕಳಾಗಿದ್ದೆವು ಪ್ರೇರೆ. ಅದಕ್ಕೆ ದೇವರು ನಮ್ಮನ್ನು ಕರಿತಾನೆ ಪ್ರೇರೆ. ಲೋಕಕ್ಕೆ ಕರೆದವನು ಕೂಡ ದೇವರೇ, ಈ ಲೋಕದಿಂದ ತೆಗೆದುಕೊಂಡು ದೇವರೇ. ಆದರೆ ಈ ಲೋಕದಲ್ಲಿ ನಿಮ್ಮಲ್ಲಿ ಯಾರು ತಪ್ಪು ಹೊರಿಸಲಿಕ್ಕಾಗಲ್ಲ. ಕಡೆ ತನಕ ಆತ ನಿಮ್ಮನ್ನು ದೃಢಪಡಿಸ್ತಾನ. ಮತ್ತು ತಿರುಗಿ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನುನ್ನತೆಯಲ್ಲಿ ಯಾರು ಆತನ ಚಿತ್ತಂತೆ ನಡೆಯೋದಕ್ಕಾಗಿ ಸಿದ್ಧರಾಗಿರ್ತಾರೋ ಅವರು ನಿಸ್ಪಷ್ಟವಾಗಿ ದೇವರು ಕರೆದನ ಕಾರಣ ನಿಮಗೆ ಉನ್ನತ ಸ್ಥಾನ ತರ್ತಾನೆ. ದೇವರು ಕರೆದಿನ ಕಾರಣ ನಿಮ್ಮ ಜೀವಿತದಲ್ಲಿ ದೊಡ್ಡೊಂದು ಅದ್ಭುತ ಮಾಡ್ತಾನೆ. ದೇವರು ನಿಮ್ಮನ್ನು ಕರೆದಿನ ಕಾರಣ ನಿಮಗೆ ಉನ್ನತ ಸ್ಥಾನಮಾನಕ್ಕೆ ಬೆಳೆಸಿ ಅದ್ಭುತ ಶಕ್ತಿಯೊಡನೆ ನಿಮ್ಮ ನಡೆಸ್ತಾನೆ ಪ್ರಿಯ. ಅದಕ್ಕೆ ಕೊನೆಯದಾಗಿ 2ನೇ ಥೆಸಲೋನಿಕರಿಗೆ 3ನೇ ಅಧ್ಯಾಯ 3ನೇ ವಚನ ಓದ್ರಿ. ಆದರೆ ಕರ್ತನು ನಂಬಿಗಸ್ತನು, ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು. ಯಾರಿಗೆ ಕಾಪಾಡ್ತಾನಂತ? ಹಲ್ಲೆಲೂಯಾ. ಎಲ್ಲರೂ ಕಲ್ತೀವಿ ವಾಕ್ಯ ಹೋದರೆ? ಎಲ್ಲರೂ ಕಲ್ತ ಹೋದರೆ? ಆದರೆ ಕರ್ತನು ನಂಬಿಗಸ್ತನು. ಹಿಂದಿದ್ದಾರೆ ಆವಾಜ್ ಕೇಳ್ಬಿಟ್ಟಿಲ್ಲ ನಾವು ಹಿಂದಿದ್ದವ್ರು. ಸತ್ಯ ಹೋದರೆ, ಆದರೆ ಕರ್ತನು ನಂಬಿಗಸ್ತನು, ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು. ಕಾಪಾಡ್ತಾನತ್ತಾನ ಇಲ್ಲಂತ? ಯಾರಿಗೆ? ವೈರಿಗಳಿಗ. ನೀವು ವೈರಿಗಳಿಗೆ ಕಾಪಾಡ್ತಾನತ್ತಾನ? ಯಾರಿಗೆ ಕಾಪಾಡ್ತಾನತ್ತಾನ? ನಿಮಗೆ. ನಿಮ್ಮ ಪಕ್ಕದಲ್ಲಿ ಹೇಳಿರಿ, ನಿಮಗೆ ಕಾಪಾಡ್ತಾನ ಅಂತ ಇವ್ರು. ನಿಮ್ಮ ಪಕ್ಕದಲ್ಲಿ ಹೇಳ್ರಿ, ಇವಾಗ ಹೇಳ್ರಿ, ಜೋರಾಗಿ ಹೇಳ್ರಿ. ಅವ್ರು ಕೇಳತ್ತಿದ್ರೆ ಏನೋ ಕಾಂಟದಿದ್ರು ಚುಚ್ಚರ ಅವ್ರಿಗೆ ಕೇಳ್ತಾರಲ್ಲ. ಹಲ್ಲೆಲೂಯಾ. ಅದಕ್ಕೆ ದೇವರು ನಂಬಿಗಸ್ತನನ್ನ ಪ್ರೇರತನ. ಆತನು ನಿಮ್ಮನ್ನು ಕರೆದವನನ್ನ,
ಆತನು ನಿಮ್ಮನ್ನು ಕೆಡುಕನ ಕೈಗೆ ಸಿಕ್ಕದಂತೆ ನಿಮ್ಮನ್ನು ಕಾಪಾಡ್ತಕ್ಕಂಥನ, ಆತನು ನಿಮ್ಮನ್ನು ದೃಢಪಡಿಸ್ತಕ್ಕಂಥನ, ಆತನು ನಿಮ್ಮನ್ನು ಉನ್ನತ ಸ್ಥಾನಮಾನಕ್ಕೆ ತರತಕ್ಕಂಥನ, ಆತನು ನಿಮ್ಮನ್ನು ಕಾಪಾಡ್ತಕ್ಕಂಥನ, ಆತನು ನಂಬಿಗಸ್ತನ, ಆತನು ಕರೆದಂಥ ದೇವರನ್ನ ಪ್ರಿಯ. ನಿಮ್ಮನ್ನು ಯಾರು ಮಾನವರು ಕರೆದಂಥದ್ದು ಅಲ್ಲ, ಆತ ನಿಮ್ಮನ್ನು ಕರೆದಂಥವನ, ಆತ ನಿಮ್ಮನ್ನು ದೃಢಪಡಿಸ್ತಕ್ಕಂಥ, ಆತ ನಿಮ್ಮನ್ನು ಉನ್ನತ ಸ್ಥಾನಮಾನಕ್ಕೆ ತರ್ತಕ್ಕಂಥನ. ಕೊನೆಯದಾಗಿ ಕೆಡುಕರು ಅಂದರೆ ನಿಮ್ಮನ್ನು ಹೊಂಚಿ ಹಾಕುವ ಕೂಡ ಆ ಕೆಡುಕರ ಕೈಗಳಿಂದ ನಿಮ್ಮನ್ನು ಬಿಡಿಸ್ತಕ್ಕಂಥ ನಾವು ಪ್ರೇರೆ. ಮರಣಕರ ಆಪೆಗಳಿಂದ ನಿಮಗೆ ಜನ ಹಾಕಬೇಕೆಂಬ ಉದ್ದೇಶ ಇಟ್ಕೊಂಡು ಕೂಡ ಬಂದರೂ ಕೂಡ ಅಂಥವ್ರ ಕೈಗಳಿಂದ ದೇವರು ನಿಮ್ಮನ್ನು ತಪ್ಪಿಸಿ ರಕ್ಷಿಸಿ ನಿಮ್ಮನ್ನು ಬಿಡುಗಡೆ ಮಾಡ್ತಕ್ಕಂಥ, ಅವ್ರ ಕೈಗೆ ನಿಮಗೆ ಸಿಗಿಕೊಡಲ್ಲ. ಯಾರಿಗೆ ಸಿಗಿಕೊಡಲ್ಲ ಅಂದರೆ ಕರ್ತನ ಸಾಹಸರಿರ್ತಕ್ಕಂಥ ಮಕ್ಕಳಿಗೆ, ಯಾರು ದೇವರನ್ನು ಆತುಕೊಂಡಿರ್ತಾರೋ, ಯಾರು ದೇವರು ಚಿತ್ತಂತೆ ನಡೀತಾರೋ, ಯಾರು ದೇವರು ಎಂಬುದಾಗಿ ತಿಳ್ಕೊಂಡು ಆತನೇ ನಂಬಿಗಸ್ತನನ್ನು ನನ್ನನ್ನು ಬಲಪಡಿಸ್ತಕ್ಕಂಥ ಆತನ ಎಂಬುದಾಗಿ ತಿಳ್ಕೊಂಡು ನಡೀತಾರೋ ಅವ್ರಿಗೆ ದೇವರೆಂದೂ ಕೈ ಬಿಡಲ್ಲ ಪ್ರೇರೆ. ಅವರಿಗೆ ಅಂಥದವರೆಗೆ ಅವರಿಗೆ ರಕ್ಷಿಸಿ ಎಲ್ಲ ಥರ ಕೇಡಿಂದ, ಅಪೆಯಿಂದ, ಶೋಧನೆಯಿಂದ, ಸಂಕಟಗಳಿಂದ ಅವ್ರಿಗೆ ಬಿಡುಗಡೆ ಮಾಡಿ ಕೊನೆವರೆಗೆ ಆತನ ಕಾಪಾಡ್ತಕ್ಕಂಥ ನಾವು ಪ್ರೇರೆ. ನೀವು ಕೊನೆವರೆಗೆ ಆತನಿಗೆ ಹತ್ತುಕೊಂಡಿದ್ದಾಗ ಮಾತ್ರ ದೇವರು ನಿಮ್ಮ ನಡೆಸ್ತಾನೆ. ನೀವು ಕೊನೆವರೆಗೆ ಆತನಿಗೆ ಹತ್ತಿಕೊಂಡಿದ್ದು ನಿಮ್ಮ ಉಸಿರಿರುವರೆಗೆ ಆತನ ಪ್ರೀತಿಸುತ್ತಾ, ಆತನ ಸನ್ನಿಧಿಯನ್ನು ಅನುಭವಿಸುತ್ತಾ, ಆತನ ಚಿತ್ತಂತೆ ನೀವು ನಡೆಯೋದಕ್ಕಾಗಿ ನೀವು ಪ್ರಯತ್ನ ಪಟ್ಟಿದ್ರೆ ನಿಮಗೆ ಕೊನೆವರೆಗೆ ಆತನ ಕೈ ತಗೊಂತ ನಾವು ಪ್ರೇರೆ. ಯಾವ ಕೆಡುಕು ನಿಮ್ಮನ್ನು ಶೋಧಿಸ್ಲಿಕ್ಕೆ ಅವಕಾಶ ಇಲ್ಲ, ಯಾವ ಶೋಧಕನ ಬಂದು ನಿಮಗೆ ಹಾಳು ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಯಾವ ಮಂತ್ರವಾದಿಯ ದುರಾತ್ಮ ಬಂಧಿಸಲ್ಪಟ್ಟ ಅಧಿಕಾರಸ್ಥರು ನಿಮ್ಮ ಮುಟ್ಲಕ್ಕೆ ಅವಕಾಶ ಇಲ್ಲ ಪ್ರೇರೆ. ಯಾಕೆ ನೀವು ಯಾರು ಸೋತಿದ್ದೀರಿ? ನೀವು ದೇವ್ರು ಸೋತಿದ್ದೀರಿ ಪ್ರೇರೆ. ದೇವರು ನಿಮ್ಮನ್ನು ಕರೆದಾನೆ ಸ್ಪಷ್ಟವಾಗಿ, ಮಗನೇ ಮಗಳೇ ಬಾ ನನ್ನ ಸನ್ನಿಧಿಗೆ ನಾನು ಅದ್ಭುತ ಮಾಡ್ತೇನೆ ಎಂಬುದಾಗಿ ದೇವರು ನಿಮ್ಮನ್ನು ಕರೆದನು ಪ್ರೇರೆ. ನಿಮಗೆ ದೇವರು ಕರೆದಿನ ಕಾರಣ ನೀವು ದೇವ್ರ ಮಕ್ಕಳಾಗಂಥ ಅಧಿಕಾರ ದೇವರು ನಿಮ್ಗೆ ಕೊಟ್ಟನ. ದೇವ್ರ ಮಕ್ಕಳಾಗಿರ್ತಕ್ಕಂಥ ಅಧಿಕಾರ ಹೊಂದಿರುವಾಗ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ. ಅದಕ್ಕೆ ನೀವು ಯೇಸು ಕ್ರಿಸ್ತನನ್ನು ನಂಬಿದಿರಿ, ಆತನಿಂದ ನೀವು ಹುಟ್ಟಿದವರಾಗಿದ್ದರು ಪ್ರೇರೆ. ನೀವು ದೇವರಿಂದ ಹುಟ್ಟಿರ್ತಕ್ಕಂಥ ಮನುಷ್ಯರಾಗಿದ್ದೀರಿ. ಮಾನವರಿಂದ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳೆಲ್ಲ ಯಾರು ನಂಬಿ ದೀಕ್ಷೆಸನ್ನ ಮಾಡಿಕೊಂಡು ಆತನ ದೇಹದಲ್ಲಿ ರಕ್ತದಲ್ಲಿ ಪಾಲ್ಭಾಗಿರುತ್ತಾರೋ ಅವರು ದೇವರಿಂದ ಹುಟ್ಟಿರ್ತಕ್ಕಂಥವ್ರಾಗ, ದೇವರಿಂದ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ದೇವರನ್ನು ಪ್ರೀತಿ ಮಾಡ್ತಕ್ಕಂಥವ್ರ ಪ್ರೇರೆ. ಇವತ್ತು ನೀವು ದೇವರನ್ನು ಪ್ರೀತಿ ಮಾಡ್ತಕ್ಕಂಥರಾಗಿದ್ದರೆ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ನೀವು ಆತನಿಂದ ಹುಟ್ಟಿರ್ತಕ್ಕಂಥ ಮಕ್ಕಳಾಗಿದ್ದರೆ ಪ್ರೇರೆ. ಅದಕ್ಕೆ ಈ ಸಣ್ಣ ಒಂದು ಸಂದೇಶ ದೇವರು ನಿಮ್ಮೆಲ್ಲರ ಜೀವಿತಕ್ಕೆ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಿಸಲಿ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯಪಡಿಸೋಣ ಪ್ರೇರೆ. ಪ್ರಾರ್ಥನೆ. ಸ್ತೋತ್ರ ಕರ್ತನೆ, ನಿಮಗೆ ಮಹಿಮೆ ಆಗಲಿ, ನಿಮ್ಗೆ ಘನತೆ ಆಗಲಿ. ಒಳ್ಳೆ ಸಮಯ, ಒಳ್ಳೆ ಸಂದರ್ಭ, ಒಳ್ಳೆ ಅವಕಾಶ ಕೊಟ್ಟಿದೆಯಾ. ವಾಕ್ಯದ ಅನುಸಾರವಾಗಿ ನನಗೆ ಅಯ್ಯ ನಮ್ಮೆಲ್ಲರಿಗೆ ಅದ್ಭುತವಾಗಿ ಮಾತಾಡಿದ್ದಿ. ಈ ವಾಕ್ಯ ಗೊತ್ತು ಕರ್ತನೆ, ನೀನು ಕೊಟ್ಟಿರ್ತಕ್ಕಂಥ ವಾಕ್ಯ ಅಯ್ಯ. ಕೇಳಿರ್ತಕ್ಕಂಥ ಪ್ರತಿಯೊಂದು ಮಕ್ಕಳ ಜೀವಿತದಲ್ಲಿ ನೀನು ತಾನೇ ಅದ್ಭುತ ಮಾಡಿ ನಿಮ್ಮ ದಯ, ನಿಮ್ಮ ಕರುಣೆ, ನಿಮ್ಮ ಕಟಾಕ್ಷ, ನಿಮ್ಮ ಅನುಗ್ರಹ, ನಿಮ್ಮ ಪ್ರಸನ್ನತೆ ತುಂಬಿಸಯ್ಯ. ನಿನ್ನಿಲ್ಲದೆ ನಮ್ಮ ಜೀವಿತ ಇಲ್ಲಯ್ಯ, ನಿನ್ನಿಲ್ಲದೆ ನಾವು ಬದುಕಲಾರೇವಯ್ಯ. ನಿನ್ನಿಂದ ನಾವು ಹುಟ್ಟಿದ ಕಾರಣ ಅಯ್ಯ ನಾವು ನಿನ್ನನ್ನು ಪ್ರೀತಿಸ್ತೇವಯ್ಯ. ನಾವು ನಿನ್ನ ಮಕ್ಕಳಾಗಿ ಜೀವನ ಮಾಡ್ಲಿಕ್ಕೆ ನಮ್ಮ ಸಿದ್ಧತೆ ಅದ ಕರ್ತನೆ. ಯಾರ್ಯಾರು ಕರ್ತನೆ ದೂರವಾಗಿದ್ದು ಅಯ್ಯ ಕೆಡುಕನ ಕೈಲಿದ್ದು ಕೆಡುಕು ಕಾರ್ಯಗಳನ್ನು ಮಾಡುತ್ತಾ ಬೆಳೀತಿದ್ರು ಕರ್ತನೆ, ಅಂಥದ್ದು ಮಕ್ಕಳನ್ನ ಪ್ರಾರ್ಥಿಸ್ತಯ್ಯ, ಮಾರ್ಪಡಿಸು ಕರ್ತನೆ. ನನ್ನ ಸಹೋದರಿ ಸಹೋದರ, ನಿಮಗೆ ದೇವರು ಕಾಪಾಡ್ತಾನೆ ಸ್ಪಷ್ಟವಾಗಿ. ದೇವರು ನಿಮ್ಮನ್ನು ಕರ್ದಾನ, ಆತ ನಿಮ್ಮನ್ನು ದೃಢಪಡಿಸ್ತಾನೆ ಸ್ಪಷ್ಟವಾಗಿ. ಆತ ನಿಮ್ಮನ್ನು ದೃಢಪಡಿಸುವಾಗ ಆತನ ಹತ್ತಿಕೊಂಡಿರು, ಆತನ ಚಿತ್ತಂತೆ ನಡೆಯೋದಕ್ಕೆ ನೀವು ಪ್ರಯತ್ನ ಪಡು. ದೇವರ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ನನ್ನ ಸಹೋದರಿ ಸಹೋದರ, ಪ್ರಾರ್ಥನೆ ಮಾಡು. ಇವತ್ತು ವಾಕ್ಯದ ಅನುಸಾರ ದೇವರು ನಿಮಗೆ ಮಾತಾಡೇನು. ಕರ್ತನು ನಂಬಿಗಸ್ತನೆಂಬುದಾಗಿ, ಆತನೇ ನಿಮ್ಮನ್ನು ದೃಢಪಡಿಸುವನೆಂಬುದಾಗಿ, ಕರ್ತ ನಿಮ್ಮನ್ನು ಕೆಡುಕನ ಕೈಗಳಿಂದ ನಿಮ್ಮನ್ನು ತಪ್ಪಿಸುವನೆಂಬುದಾಗಿ. ಥ್ಯಾಂಕ್ ಯು ಜೀಸಸ್. ಪ್ರಾರ್ಥನೆ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಜೀವಿತದಲ್ಲಿ ಅದ್ಭುತ ಮಾಡಯ್ಯ. ಇವತ್ತೆಷ್ಟು ಮಕ್ಕಳಯ್ಯ ಅಯ್ಯ ನಿನ್ನ ನಂಬಿಕೆ ವಿಶ್ವಾಸ ಇಟ್ಟಿದ್ದ ಕರ್ತನೆ, ನನ್ನ ಬಲಪಡಿಸೆಂಬುದಾಗಿ ಅಯ್ಯ ನಿನ್ನ ಕಡೆ ತಿರುಗಿಕೊಳ್ತಯ್ಯ, ನನ್ನ ಬಲಪಡಿಸೆಂಬುದಾಗಿ ಅಯ್ಯ ಅಂಧಕಾರ ದೊರೆತನದ ಮುಳುಗೋಗಿದೆಯಾ ಇಲ್ಲಿವರೆಗ, ನನ್ನನ್ನು ಮಾರ್ಪಡಿಸು ಎಂಬುದಾಗಿ ಪ್ರಾರ್ಥನೆ ಮಾಡ್ತಕ್ಕಂಥ ಪ್ರತಿಯೊಬ್ಬರನ್ನು ಮಾರ್ಪಡಿಸು ಕರ್ತನೆ. ಯಾರಾದರೂ ಇವತ್ತು ದಿನ ಕರ್ತನೆ ಸ್ವೀಕಾರ ಮಾಡಿಲ್ಲೇನು, ಆತನ ಆಜ್ಞೆಗಳನ್ನು ಪರಿಪಾಲನೆ ಮಾಡಿಲ್ಲ ಇಲ್ಲಿವರೆಗ ಅಯ್ಯ ನಿನ್ನ ವಾಕ್ಯದ ಅನುಸಾರ ನಾನು ಮಾತಾಡಿದೆಯ್ಯ, ನನ್ನನ್ನು ಮಾರ್ಪಡಿಸು ಅಂತಕ್ಕಂಥ ಪ್ರತಿಯೊಬ್ಬರು ಪ್ರಾರ್ಥಿಸ್ರಿ. ನನ್ನ ರಕ್ಷಿಸಯ್ಯ ಅಂತಕ್ಕಂಥ ಪ್ರತಿಯೊಬ್ಬರು ಮಾರ್ಪಡಿಸ್ರಿ ಅಯ್ಯ. ನನ್ನ ಬಲಪಡಿಸು ಅಂತಕ್ಕಂಥ ಪ್ರತಿಯೊಬ್ಬರು ದೇವರನ್ನು ಬಲಪಡಿಸಯ್ಯ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅಯ್ಯ ನಿನ್ನ ಮಹಿಮೆ ಆಗಲಿ ಕರ್ತಾನೆ, ನಿನಗೊಬ್ಬನಿಗೆ ಘನತೆ ಆಗಲಿ ಕರ್ತಾನೆ. ನಿನ್ನ ಮಕ್ಕಳು ಜೀವಿತದಲ್ಲಿ ಅದ್ಭುತ ಮಾಡು ಕರ್ತಾನೆ.
ನಿನ್ನಲ್ಲಿ ನಂಬಿಕೆ ವಿಶ್ವಾಸ ಇಟ್ಟಿರ್ತಕ್ಕಂಥ ಮಕ್ಕಳನ್ನು ನಿಂತನೇ ಮಕ್ಕಳನ್ನು ಕಾಯ್ದು ಕಾಪಾಡಿ ರಕ್ಷಿಸಕರ್ತಾನೆ. ಇವತ್ತು ಅದ್ಭುತವಾಗಿ ವಾಕ್ಯದ ಅನುಸಾರವಾಗಿ ನಮ್ಮೆಲ್ಲರಿಗೂ ಮಾತಾಡಿದೆಯ. ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡ್ಲಿಕ್ಕೆ ಕರ್ತಾನೆ. ಕೇಳಿರ್ತಕ್ಕಂಥ ಬಂದಿರತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಇವತ್ತು ದೊಡ್ಡೊಂದು ಅದ್ಭುತ ಮಾಡಿಕ್ಕಾಗಿ ಸ್ತೋತ್ರ ಅಯ್ಯ. ಮತ್ತು ಈ ಮಕ್ಕಳು ಒಂದು ಅದ್ಭುತ ಶಕ್ತಿಯೊಡನೆ ನನ್ನ ಕುಟುಂಬ ಹೆಜ್ಜಿಟ್ಟಿರುವ ಕರ್ತಾನೆ. ಆ ಕುಟುಂಬವೆಲ್ಲ ಅದ್ಭುತ ಶಕ್ತಿ ತುಂಬಿಸ್ಕರ್ತಾನೆ. ಇವ್ರ ಮನೆಗಳಲ್ಲಿ ಯಾರು ರಕ್ಷಣೆ ಕರ್ತಾನೆ, ಅವ್ರ ರಕ್ಷಣೆ ಕೊಡ್ತಾನೆ. ನಿನ್ನ ಕಡೆ ತಿರುಗಿರ್ತಕ್ಕಂಥ ಪ್ರತಿಯೊಂದು ಮಕ್ಕಳಿಗಯ್ಯ ಈ ದಿನ ನೀನು ದೃಢಪಡಿಸೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಈಗ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ, ನಮ್ಮೆಲ್ಲರ ಪ್ರಾಣ, ನಮ್ಮೆಲ್ಲರ ಶರೀರ ತಗೋಪಿಸ್ಕೊಟ್ಟಿದ್ದ ವಾಕ್ಯದ ಅನುಸಾರವಾಗಿ ಮಾತಾಡೋದಕ್ಕಾಗಿ ಸ್ತೋತ್ರ. ನೀನು ಬರುವವರೆಗೆ ನಾವೆಲ್ಲರೂ ಸಿದ್ಧವಾಗಿರುವಾಗ ನಮ್ಮನ್ನು ಕಾಯ್ದು ಕಾಪಾಡಿ ರಕ್ಷಿಸ್ತೀವಿ. ನಜರತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸುವ ಅವಶ್ಯಕ. ಆಮೇನ್, ಆಮೇನ್.